ನಮಸ್ಕಾರ ವೀಕ್ಷಕರೇ, ಮಣಿಪಾಲ ವಿಶ್ವವಿದ್ಯಾಲಯ ಹಾಗೂ ವಿಶ್ವ ಮಧುಮೇಹ ಪ್ರತಿಷ್ಠಾನ ಪ್ರಸ್ತುತಪಡಿಸುವಂತಹ ಮಧುಮೇಹ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಮಧುಮೇಹ ಮತ್ತು ಪಥ್ಯಾಹಾರ ಈ ವಿಷಯದ ಬಗ್ಗೆ ಚರ್ಚೆ ನಡೆಸಲಿಕ್ಕಿದ್ದಾವೆ. ಇದರ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿ ನೀಡೋಕ್ಕೋಸ್ಕರ ನಮ್ಮೊಂದಿಗೆ ಶ್ರೀಮತಿ ಸುವರ್ಣ ಹೆಬ್ಬಾರ್ ಅವರಿದ್ದಾರೆ. ಬನ್ನಿ ವೀಕ್ಷಕರೇ, ಮೊದಲಿಗೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇನ್ನು ವಿಷಯ ಶ್ರೀಮತಿ ಸುವರ್ಣ ಹೆಬ್ಬಾರ್ ಅವರು ಮಣಿಪಾಲದ ಕೆಎಂಸಿ ಹಾಸ್ಪಿಟಲ್ ಅಲ್ಲಿ ಡಯಟ್ ಅಂಡ್ ನ್ಯೂಟ್ರಿಷನ್ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದೀವಿ ಯಾವ ತರದ ಆಹಾರ ತಗೊಳ್ಬಹುದು ಮಧುಮೇಹಿಗಳು, ಹಾಗೆ ಅವರ ಡಯಟ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಆಹಾರ ಸೇವನೆಯನ್ನ ಮಾಡಬೇಕು ಪ್ರತಿದಿನ ಅಂತ ನಾವು ನೋಡಿದ್ವಿ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋದಾದ್ರೆ ಯಾವ ಆಹಾರನ ಅವಾಯ್ಡ್ ಮಾಡಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬಾರ್ದು ಅಥವಾ ತಗೊಳ್ಳೇಬಾರ್ದು ಅಂತ ಹೇಳುವಂತ ಆಹಾರಗಳು ಯಾವ್ಯಾವು, ತರಕಾರಿಯನ್ನ ತಗೊಂಡ್ರೆ ಯಾವ್ದು ಅವಾಯ್ಡ್ ಮಾಡಬೇಕು? ತರಕಾರಿ, ಅದನ್ನ ಹೇಳ್ದ ಹಾಗೆ ತರಕಾರಿಯಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಇರುವಂತದ್ದು ಏನು ಇಲ್ಲ. ಐ ಕ್ಯಾನ್ ಟೆಲ್ ಯು ದ್ಯಾಟ್ ಅವ್ರು ಯಾವ್ದು ಅವಾಯ್ಡ್ ಮಾಡ್ಬೇಕು ಅಂತಿಲ್ಲ, ಕಮ್ಮಿ ತಗೊಳ್ಳುವಂತದ್ದು. ಅದೇ ನಾನು ಕಮ್ಮಿ ಅಂದ್ರೆ ಹೇಗೆ ಕಮ್ಮಿ, ಭೂಮಿ ಅಡಿಲಿ ಬೆಳೆಯುವ ತರಕಾರಿಗಳನ್ನ ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು. ಇಲ್ಲದಿದ್ರೆ ತರಕಾರಿಗಳನ್ನ ತಗೊಂಡಷ್ಟು ಒಳ್ಳೇದು. ನಾನು ಪೇಷಂಟ್ಸಿಗೆ ಡಯಟ್ ಅನ್ನು ಹೇಳುವಾಗ ಅವರಿಗೆ ಹೇಳುದೇ ಹಾಗೆ, 1 ಕಪ್ ಅಷ್ಟು ಸೊಪ್ಪು ತರಕಾರಿ, ಇನ್ನೊಂದು ಕಪ್ ಅಷ್ಟು ಸಾಂಬಾರಲ್ಲಿ ಹೋಳು ಜಾಸ್ತಿ. ಈಗ ಬೆಳಗ್ಗೆ ಇಡ್ಲಿ ತಗೊಳ್ಳಿಕ್ಕೆ ಪೇಷಂಟ್ಸ್ ಕುತ್ಕೊಳ್ಳುವಾಗ ಸ್ಟಾರ್ಟ್ ಮಾಡುವಾಗ ನಾನು ಅವರಿಗೆ ಹೇಳುವಾಗ 2 ರಿಂದ 3 ಅಂತ ಇಡ್ಲಿ. ಅದಕ್ಕೆ ಕೆಲವರು ಕೇಳ್ತಾರೆ 2 ರಿಂದ 3 ಮೇಡಮ್ ಎಲ್ಲಿ ಸಾಕು ನಮ್ಗೆ ಇಡ್ಲಿ. ಸೊ ನಾನು ಅವರಿಗೆ ಅಡ್ವೈಸ್ ಮಾಡ್ತೇನೆ, ಅವಾಗ ನೀವು ಒಂದು ಕೆಲಸ ಮಾಡಿ, ಒಂದು ದೊಡ್ಡ ಬೌಲಲ್ಲಿ ಸಾಂಬಾರಲ್ಲಿ ಹೋಳು ಜಾಸ್ತಿ ಇರುವಂತ ಸಾಂಬಾರ್ ತಗೊಳ್ಳಿ. ಸೊ ಅದನ್ನ ಆಡ್ ಮಾಡುವಾಗ ಈ ಹೋಳು ಜಾಸ್ತಿ ಹೋದ್ರೆ ನಿಮ್ಗೆ ಆವಾಗ ಈ 2 ರಿಂದ 3 ಇಡ್ಲಿ ಕಮ್ಮಿ ಅಂತ ಅನ್ಸುದಿಲ್ಲ. ಒನ್ ಬೆಸ್ಟ್ ಅಡ್ವಾಂಟೇಜ್ ಆಫ್ ವೆಜಿಟೇಬಲ್ಸ್ ಇಸ್ ದೇ ಆರ್ ಲೋ ಇನ್ ಕ್ಯಾಲರಿ, ಬಟ್ ದೇ ಫಿಲ್ ಯೋರ್ ಸ್ಟಮಕ್ ಬಿಕಾಸ್ ಆಫ್ ಫೈಬರ್ ಇನ್ ದಟ್. ನಿಮ್ಗೆ ಈಗ ನಾವೆಲ್ಲ ಊಟ ಮಾಡೋದು ಅದಕ್ಕೆ ಅಲ್ವಾ, ಹೊಟ್ಟೆ ಅಂದ್ರೆ ಒಂದು ಸಮಾಧಾನಕ್ಕೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ದಟ್ ಆ ಸ್ಟಮಕ್ ಇಸ್ ಫಿಲ್, ಹೊಟ್ಟೆ ತುಂಬಿತು ಅಂತ. ಸೊ ಇಲ್ಲಿ ಸಮೇತ ಆಗುದಷ್ಟೇ ಅದು. ಸೊ ನೀವು ಹಾಗೆ ಮಾಡಿ. ಈಗ ಚಪಾತಿ 2 ಚಪಾತಿ ತಿನ್ನಿ, ಅದು ಸೇಮ್ ಪ್ರಶ್ನೆ, 2 ಚಪಾತಿ ಅಷ್ಟೇನಾ? ಹಾ ಅಷ್ಟೇ. ಪಲ್ಯ ಜಾಸ್ತಿ ತಗೊಳ್ಳಿ, ಪಲ್ಯ ತುಂಬಾ, ತರಕಾರಿದು ಪಲ್ಯ ತುಂಬಾ ಹಾಕೊಳ್ಳಿ, ಚಪಾತಿ ಮತ್ತೆ 2 ಪಲ್ಯ. ನಾನು ಊಟದ ತಟ್ಟೆ ಅವರಿಗೆ ಹೇಳುವಾಗ ಹಾಗೆ ಹೇಳುದು, ಅನ್ನ ಮತ್ತೆ ಚಪಾತಿ ಸ್ವಲ್ಪ ಕಾಣಿಸ್ಬೇಕು, ಉಳ್ಳದು ತುಂಬಾ ಕಾಣಿಸ್ಬೇಕು, ಸಲಾಡ್ ತುಂಬಾ ಕಾಣಿಸ್ಬೇಕು, ಸೊಪ್ಪು ಪಲ್ಯ ಕಾಣಿಸ್ಬೇಕು, ಸಾಂಬಾರಲ್ಲಿ ಹೋಳು ಜಾಸ್ತಿ ಕಾಣಿಸ್ಬೇಕು. ಸೊ ದಟ್ ಈಸ್ ದ ವೇ. ಸೊ ತಕೊಳ್ಬಾರ್ದು ತರಕಾರಿ ಅಂತ ಏನು ಇಲ್ಲ, ಎಲ್ಲವನ್ನೂ ತಕೊಳ್ಬಹುದು. ಆದ್ರೆ ಕೆಲವು ತರಕಾರಿ ಅಂದ್ರೆ ಭೂಮಿ ಅಡಿಯಲ್ಲಿ ಬೆಳೆಯುವ ತರಕಾರಿಗಳನ್ನು ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಬೇಕು. ವೆರಿ ಇಂಪಾರ್ಟೆಂಟ್. ಅಷ್ಟೇ, ತಗೊಳ್ಬಾರ್ದು ಅಂತ ಏನೂ ಇಲ್ಲ. ಸರಿ, ಇನ್ನು ಭೂಮಿಯ ಮೇಲೆ ಬರುವಂತ ತರಕಾರಿಗಳಲ್ಲಿ ಯಾವ ರೀತಿಯ, ಅದಲ್ಲಿ ಯಾವ ರೀತಿಯ ಒಂದು ಅವರಿಗೆ ತಗೊಳ್ಬಾರ್ದು ಅಂತ ಏನೂ ಇಲ್ಲ. ಈ ತರಕಾರಿಯನ್ನು ಮನೆಯಲ್ಲಿ ಮಾಡುವಾಗ, ಪಲ್ಯದ ರೂಪದಲ್ಲಿ ಮಾಡುವಾಗ ಅಥವಾ ಸಾಂಬಾರ್ ರೂಪದಲ್ಲಿ ಮಾಡುವಾಗ ಎಣ್ಣೆ, ತೆಂಗಿನಕಾಯಿಯನ್ನು ಸ್ವಲ್ಪ ಕಮ್ಮಿ ಹಾಕಿ ಮಾಡುವಂಥದ್ದು. ಎಣ್ಣೆ, ಈಗ ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು ಅಂತಿದ್ರೆ ನಾವು, this tip is not for diabetes, this is for all of us. If we feel we need to stay healthy for a long time, 3 things in diet, 3 ವಸ್ತು ಫುಡ್ ಅಲ್ಲಿ ನಾವು ಕಂಟ್ರೋಲ್ ಆಗಿ ಇಟ್ಕೊಳ್ಬೇಕು ಹೇಳಿದ್ರೆ, ಒಂದು ಉಪ್ಪು, ಒಂದು ಸಕ್ಕರೆ, ಒಂದು ಎಣ್ಣೆ. ಇದ್ರ 3 ಮೇಲೆ ನಮ್ಗೆ ಕಂಟ್ರೋಲ್ ಇದೆ ಅಂತ ಆದ್ರೆ, then I feel we have won half the battle. The other half battle is won by ಮೇಂಟೈನಿಂಗ್ ಇಟ್ ಅಷ್ಟೇ. ಸೊ ಇದನ್ನ 3 ನಾವು ಕಂಟ್ರೋಲ್ ಮಾಡ್ಬೇಕು. ಅದೇ ನಾನು ಡಯಾಬಿಟಿಸ್ನವರಿಗೆ ಹೇಳುವಾಗ ಒಂದು ಉಪ್ಪು ಯಾವಾಗ್ಲೂ ಹೇಳ್ತಾನೆ, ಎಣ್ಣೆ ಸಮೇತ. ಈ ಎಣ್ಣೆ ಅಂತ ಬರುವಾಗ ವಾಟ್ ಕೈಂಡ್ ಆಫ್ ಎಣ್ಣೆ ಇಸ್ ಗುಡ್ ಅಂತ ಆಗ್ತದೆ, ವಿಚ್ ಕೈಂಡ್, ವಾಟ್, ಯಾವ ಎಣ್ಣೆ ಉಪಯೋಗಿಸಬೇಕು ನಾವು. ಯಾಕಂದ್ರೆ ಇಂಡಿಯನ್ ಕುಕಿಂಗ್ ಅಲ್ಲಿ ನಾವು ನೋಡಬಹುದು, ಈ 3 ಎಲಿಮೆಂಟ್ಸ್ ಇಲ್ಲದೆ ಕುಕಿಂಗ್ ಆಗುದಿಲ್ಲ, ಕುಕಿಂಗ್ ಸ್ಟಾರ್ಟ್ ಆಗುದಿಲ್ಲ, ಮುಗಿಯುವುದಿಲ್ಲ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನಾನು ಇಲ್ಲಿ ಎಲ್ಲಿ ಸಮೇತ ಅದನ್ನ ಬಿಡಿ ಅಂತ ಹೇಳಿಲ್ಲ. ದಟ್ ಇಸ್ ವಾಟ್, ವೆನ್ ಎವರ್ ಐ ಟಾಕ್ ಟು ಮೈ ಪೇಷಂಟ್ಸ್, ಐ ಡೋಂಟ್ ಟೆಲ್ ದೆಮ್ ದಟ್ ಇದನ್ನ ನೀವು ಬಿಡಿ, ಇಲ್ಲ, ಯೂಸ್ ಇಟ್, ಬಟ್ ಜಸ್ಟ್ ನೋ ಹೌ ಮಚ್ ಯು ಆರ್ ಯೂಸಿಂಗ್. ಈಗ ಎಣ್ಣೆ ಅಂತ ಹೇಳಿದ ಮೇಲೆ ನಾವು ಹೇಳ್ತೇವೆ 3 ಟೀ ಸ್ಪೂನ್ ಆಫ್ ಎಣ್ಣೆ ಪರ್ ಡೇ. ಬೆಳಗಿಂದ ರಾತ್ರಿವರೆಗೆ ವಿ ಜಸ್ಟ್ ನೀಡ್ 3 ಟೀ ಸ್ಪೂನ್ ಆಫ್ ಆಯಿಲ್ ಅಷ್ಟೇ. ಅಂದರೆ ಒಂದು ಮನುಷ್ಯನಿಗೆ 1 ತಿಂಗಳಿಗೆ ಅರ್ಧ ಲೀಟರ್ ಅಷ್ಟು ಎಣ್ಣೆ. ನಿಮ್ಮ ಮನೆಯಲ್ಲಿ 4 ಜನ ಇದ್ದೀರಾ ದೊಡ್ಡವರು, 4 ಜನ ದೊಡ್ಡವರು ಇದ್ದೀರಾ, ಹಾಗಾದ್ರೆ 2 ಲೀಟರ್ ಅಷ್ಟು ಎಣ್ಣೆ. ಅದಕ್ಕಿಂತ ಜಾಸ್ತಿ ಎಣ್ಣೆ ನಮ್ಮ ಮನೆಗೆ ಬರುವುದು ಬೇಡ. ಒಂದು ಪಕ್ಷದ ಮಧ್ಯದಲ್ಲಿ ಖಾಲಿ ಆಯ್ತು, ಇಟ್ಸ್ ಓಕೆ, ಜಸ್ಟ್ ಅದನ್ನ ಬಿಡಿ, ಪುನಃ ಎಕ್ಸ್ಟ್ರಾ ತಂದು ಯೂಸ್ ಮಾಡೋದು ಬೇಡ. ಸೊ ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಬೇಕು. ಅದನ್ನ
ಕಂಟ್ರೋಲ್ ಮಾಡುದು ಹೇಗೆ? ಬೈ ಯೂಸಿಂಗ್ ವೆರಿ ಲೆಸ್ ಆಯಿಲ್ ಇನ್ ಅವರ್ ಡಯಟ್. ಸೊ ಎಣ್ಣೆ, ತೆಂಗಿನಕಾಯಿ ಸಹ ಹಾಗೆ. ತೆಂಗಿನಕಾಯಿ ಇಸ್ ನಾಟ್, ನಾವು ಅದನ್ನ ಕೆಟ್ಟದು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದರೆ ಅದರ ಪ್ರಮಾಣ ಎಷ್ಟು ಉಪಯೋಗಿಸಿ. ಇನ್ನು ಕೆಲವರು ಹೇಳ್ತಾರೆ ನಮಗೆ ಚಟ್ನಿ ಇಲ್ಲ ಇಡ್ಲಿ ತಿನ್ಲಿಕ್ಕೆ ಆಗಲ್ಲ, ನೀವೆಂತ ಸಾಂಬಾರಲ್ಲಿ ಹೇಳುದು. ಸೊ ಐ ಸೆಡ್ ವೆನ್ ದ್ಯಾಟ್ ಈಸ್ ದೇರ್, ಓಕೆ, ಐ ಕೆನಾಟ್ ಟೆಲ್. ಸಿ, ಈಗ ನಾವು ಪೇಷಂಟ್ಸ್ ಹತ್ರ ಮಾತಾಡುವಾಗ ಅಥವಾ ನಮ್ಮ ಹತ್ರ ಯಾರಾದ್ರೂ ಬಂದು ಮಾತಾಡುವಾಗ ನಾವು ಅವರನ್ನ ಫುಡ್ ಹ್ಯಾಬಿಟ್ಸ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ಲೂಬಾರ್ದು. ದಟ್ ಈಸ್ ದ ಒನ್ ಥಿಂಗ್ ವಿಚ್ ಆಲ್ ದ ನ್ಯೂಟ್ರಿಷನಿಸ್ಟ್ ಅಂಡ್ ಡಯಟಿಷಿಯನ್ಸ್ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ರೈಟ್? ನೀವು ಅವ್ರು ನಾರ್ತ್ ಇಂಡಿಯಿಂದ ಬರ್ತಾರೆ ಒಂದು ಪೇಷಂಟ್, ವಿ ಕೆನಾಟ್ ಎಕ್ಸ್ಪೆಕ್ಟ್ ಆಲ್ ಟು ಬಿ ಫ್ರಮ್ ಉಡುಪಿ. ದೇ ಆರ್ ಪೀಪಲ್ ಹೂ ಈಟ್ ಓನ್ಲಿ ಚಪಾತೀಸ್, ಹೂ ಡೋಂಟ್ ನೋ ವಾಟ್ ರೈಸ್ ಇಸ್. ಅವ್ರು ನಾರ್ತ್ ಇಂಡಿಯಿಂದ ಬರ್ತಾರೆ, ನಾವು ಅವ್ರಿಗೆ ಇಡ್ಲಿ ದೋಸೆ ತಿನ್ನಿ ಅದು ಒಳ್ಳೇದು, ಇದು ತಿನ್ನಿ ಇದು ಒಳ್ಳೇದು, ರಾಗಿ ತಿನ್ನಿ, ಹೌ ಕ್ಯಾನ್ ದೇ ಈಟ್ ದಟ್? ಇಟ್ಸ್ ನಾಟ್ ಪಾಸಿಬಲ್. ಸೊ ಅವರು ಯಾವ ರೀತಿಯ ಆಹಾರ ತಗೊಳ್ತಾ ಇದ್ದಾರೆ ಅದರಲ್ಲಿ ಬದಲಾವಣೆ ಮಾಡುವಂಥದ್ದು, ಅದರಲ್ಲಿ ಚೇಂಜಸ್ ಮಾಡುವ, ದಟ್ ಈಸ್ ಇಂಪಾರ್ಟೆಂಟ್. ಯು ಕೆನಾಟ್ ಚೇಂಜ್ ದೇರ್ ಡಯಟ್, ಯು ವಿಲ್ ಓನ್ಲಿ ಚೇಂಜ್ the way they are taking huge rice, bring it to half. Taking 3 to 4 chapatis, bring it to half, and tell them to take extra what is good for them from your side. So that is the way you change their diet, but not changing the food pattern, which is very important. ಸರಿ, ಇನ್ನು ಆಯಿಲ್ ಯಾವ ಆಯಿಲ್ ಯೂಸ್ ಮಾಡಿದ್ರೆ ಒಳ್ಳೇದು? ಈಗ ಆಯಿಲ್ ಏನಾಗ್ತದೆ ಹೇಳಿದ್ರೆ, ಈಗ ತುಂಬಾ ಮಾರ್ಕೆಟ್ಸ್ ಅಲ್ಲಿ ಆಯಿಲ್ ಬರ್ತದೆ, ಈ ಆಯಿಲ್ ಈಸ್ ವೆರಿ ಗುಡ್, ಈ ಆಯಿಲ್ ಈಸ್ ವೆರಿ ಗುಡ್ ಹೇಳಿ. ಪ್ರಿಫರೇಬ್ಲಿ ರಿಫೈನ್ಡ್ ಆಯಿಲ್ ಈಸ್ ಬೆಟರ್. ಮತ್ತೆ ಎಣ್ಣೆಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ, ಯು ಶುಡ್ ಕೀಪ್ ಚೇಂಜಿಂಗ್ ಆಯಿಲ್ ಇನ್ ಯುವರ್ ಹೌಸ್. ಒಂದೇ ಟೈಪಿನ ಆಯಿಲ್ ನಾವು ಯಾವತ್ತೂ ಯೂಸ್ ಮಾಡಬಾರ್ದು. ಇಫ್ ಯು ಆರ್ ಯೂಸಿಂಗ್ ರಿಫೈನ್ಡ್ ಆಯಿಲ್ ದಿಸ್ ಮಂತ್, ನೆಕ್ಸ್ಟ್ ಮಂತ್ ಯೂಸ್ ರೈಸ್ ಬಾರ್ನ್ ಆಯಿಲ್ ಅಂತ ಒಂದು ಬರುತ್ತೆ, ಈ ಅಕ್ಕಿ ತೌಡಿಂದ ಮಾಡುವಂಥದ್ದು. ಸೊ ದೆನ್ ಯು ಚೇಂಜ್ ಟು ಸಮ್ ಅದರ್ ಆಯಿಲ್. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಯು ಕೀಪ್ ಚೇಂಜಿಂಗ್ ಆಯಿಲ್ಸ್ ಅಂಡ್ ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುವಂಥ ಆಯಿಲ್ ಅನ್ನು ಯೂಸ್ ಮಾಡಿದರೆ ಒಳ್ಳೆಯದು, ವಿಚ್ ಇಸ್ ಲೆಸ್ ಆಫ್ ಫ್ಯಾಟ್ ಇರುವಂಥದ್ದು ಆಯಿಲ್. ಆದಷ್ಟು ತುಪ್ಪ, ಬೆಣ್ಣೆ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಯಾಕೆ ನೀವು ಹೇಳ್ತಾ ಇದ್ದೀರಾ ಆಯಿಲ್ ಅನ್ನು ಚೇಂಜ್ ಮಾಡ್ತಾ ಇರೋದು ಒಳ್ಳೇದು ಅಂತ? See, what happens is oil change ಗಿಂತ ಜಾಸ್ತಿ you can mix oil also in use. That also is a better thing. ಕೆಲವು ಆಯಿಲ್ ಅಲ್ಲಿ ಕೆಲವು ನ್ಯೂಟ್ರಿಯೆಂಟ್ಸ್ ಇರ್ತದೆ, ಇನ್ ಕೆಲವು ಆಯಿಲ್ ಅಲ್ಲಿ ಕೆಲವು ನ್ಯೂಟ್ರಿಯೆಂಟ್ಸ್ ಇರುವುದಿಲ್ಲ. ಈಗ ರಿಫೈನ್ಡ್ ಆಯಿಲ್ ಅಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ರೈಸ್ ಬಾರ್ ನಲ್ಲಿ ಇರಬೇಕು ಅಂತಿಲ್ಲ. ಸೊ ಆ ಬಾಡಿ ಗೆಟ್ಸ್ accustomed to that type of nutrients. So you change oil. You cannot use 2 to 3 types of oils in your house. So that is why changing of oil is always better. ಅಂತ ಹೇಳ್ತಾರೆ. ಸರಿ, ಇನ್ನು ದವಸ ಧಾನ್ಯಗಳಲ್ಲಿ ಯಾವುದು ಅವಾಯ್ಡ್ ಮಾಡುವಂಥದ್ದು ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ತಗೋಬಹುದು ಅಂತ. ಆದ್ರೆ ಅವ್ರು ಯಾವ ರೀತಿಯಲ್ಲಿ ಅಂದ್ರೆ ಕೆಲವರು ಬಾಯ್ಲ್ ಮಾಡಿ ತಗೊಳ್ತಾರೆ, ಕೆಲವರು ನೀವು ಹೇಳಿದಾಗೆ ಮೊಳಕೆಯನ್ನ ಬರ್ಸಿ ತಿನ್ನುವಂಥದ್ದು. ಸೊ ಯಾವ ಬೆಟರ್ ವೇ ಯಾವುದು? ಬೆಟರ್ ವೇ ಹೇಳಿದ್ರೆ ಹಸಿ ತಿನ್ನುವಂಥದ್ದು. ಓಕೆ, ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿ ಟೈಮ್ ದೆಮ್ ಟು ಈಟ್ ರಾ ವೆಜಿಟೇಬಲ್ಸ್. ಸೊ ಬೇಯಿಸಿ ತಗೊಳ್ಳುವಂಥದ್ದು ಈಸ್ ಆಲ್ಸೋ ಗುಡ್, ನೋ ಪ್ರಾಬ್ಲಮ್, ಅದ್ರಲ್ಲಿ ತಗೊಳ್ಬಹುದು. ಅವಳು ಬೇಯಿಸಿ ತಗೊಳ್ಳುವಾಗ ಅದರ ನೀರನ್ನು ವೇಸ್ಟ್ ಮಾಡದೆ ಬೇರೆ ಏನಾದ್ರು ಉಪಯೋಗಿಸ್ಕೊಳ್ಳೋದು. ಈಗ ಧಾನ್ಯಗಳು ಬೇಯಿಸುವಾಗ ಅಥವಾ ಕಾಳುಗಳನ್ನು ಬೇಯಿಸುವಾಗ ಅದರಲ್ಲಿ ಬರುವ ನೀರನ್ನು ಬೇರೆ ಯಾವ್ದಕ್ಕಾದ್ರು ಉಪಯೋಗಿಸ್ಕೊಳ್ಬಹುದು, ಅಥವಾ ಅದರಲ್ಲೇ ಸಾರು ಮಾಡ್ಬೋದು. ಹಸಿ ತಿಂದ್ರೆ ಯು ಕ್ಯಾನ್ ಸಲಾಡ್ ರೂಪದಲ್ಲಿ ತಿನ್ಬೋದು. ಸೊ ಆದಷ್ಟು ಎಣ್ಣೆಯ ಒಂದು ಉಪಯೋಗ ಇಲ್ಲದೆ ಬೇರೆ ಯಾವುದಾದ್ರೂ ರೀತಿಲಿ, ಈಗ ಆಯಿಲ್ ಅಲ್ಲಿ ಫ್ರೈ ಮಾಡದೆ, ಈಗ ನಾವು ನಾನ್ ವೆಜ್ ಮೋಸ್ಟ್ ಆಫ್ ದ ಟೈಮ್ ನಾನ್ ವೆಜ್ ಪ್ರಶ್ನೆ ಬರ್ತದೆ, ಚಿಕನ್ ತಿನ್ಬೋದಾ ಎಲ್ಲ ನಾವು ಅವರಿಗೆ ಡಯಟ್ ಹೇಳಲಿಕ್ಕೆ ಶುರು ಮಾಡ್ತೇವೆ. ನನ್ನ ಪೇಷಂಟ್ಸ್ ನಾನು ನಿಮ್ಗೆ ಒಂದು 2-3 ಎಕ್ಸಾಂಪಲ್ಸ್ ಕೊಡ್ತೇನೆ. ಬ್ರೇಕ್ಫಾಸ್ಟ್ ಅವರಿಗೆ ದೇ ಆರ್ ಬಿ ಫೈನ್, ಓ ಪರವಾಗಿಲ್ಲ. ದೆನ್ ಸಡನ್ಲಿ ಅವ್ರಿಗೆ ನೆನಪಾಗುತ್ತೆ ಚಿಕನ್ ಬಗ್ಗೆ, ನಾವು ಚಿಕನ್ ತಿನ್ಬೋದಾ? ನಾನು ಸೈಡ್ ನಾನು ಇನ್ನೂ ಚಿಕನ್ ವರೆಗೆ ಬರಲಿಲ್ಲ, ಬಂದಾಗ ಹೇಳ್ತೇನೆ. ಆಯ್ತಾಯ್ತು, ಬಟ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮೀನು ತಿನ್ಬೋದಾ? ಸೊ ದಟ್ಸ್ ದೇ ಆರ್ ಸೋ ವರಿಡ್. ನಾವು ಅವ್ರ ಚಿಕನ್ ಮೀನನ್ನು ತೆಗಿತೇವೆ ಹೇಳುವಂತ ಒಂದು ಆತಂಕದಲ್ಲೇ ಅವರು ನಮ್ಮ ಎದುರು ಕೂತಿರ್ತಾರೆ. ಸೊ ವಿ ಡೋಂಟ್ ಟೇಕ್ ಔಟ್ ಎನಿ ಆಫ್ ದಿಸ್, ಬಟ್ ದ ವೇ ಇಟ್ ಇಸ್ ಪ್ರಿಪೇರ್ಡ್ ಇಸ್ ಇಂಪಾರ್ಟೆಂಟ್. ಈಗ ಚಿಕನ್ ಆಗಲಿ ಫಿಶ್ ಆಗಲಿ, ಚಿಕನ್ ನಾವು ಯೂಶಲಿ ಸ್ಕಿನ್ಲೆಸ್ ಅಂತ ಹೇಳ್ತೇವೆ, ಫಿಶ್ ಅಲ್ಲೇ ತೆಳ್ಳಗೆ ಮೀನು ಅಂತ ಹೇಳ್ತೇವೆ. ಇಂಥ ತೆಳ್ಳಗೆ ಮೀನನ್ನು ತಗೊಳ್ಬೋದು. ಇದು ಮಾಡುವಾಗ ಸಮೇತ ಆದಷ್ಟು ಎಣ್ಣೆ ಇಲ್ಲದೆ ಯು ಕ್ಯಾನ್ ಡೂ ಇಟ್. ಏರ್ ಫ್ರೈ ಮಾಡ್ಬೋದು, ಅಥವಾ ಗ್ರಿಲ್ ಮಾಡ್ಬೋದು, ಅಥವಾ ಸಾಂಬಾರ್ ಹಾಗೆ ಮಾಡಿ ತಗೊಳ್ತಾರೆ ಹಾಗೆ ಮಾಡಿ ತಗೊಳ್ಬೋದು. ಫ್ರೈ ಬೇಡ. ಓ ಫಿಶ್ ಫ್ರೈ ಇಲ್ವಾ, ತಗೊಳ್ದಿದ್ರೆ ಒಳ್ಳೇದು. ನಮ್ಗೆ ತುಂಬಾ ಇಷ್ಟ ಅಲ್ಲ. ಇಫ್ ಯು ವಾಂಟ್ ಟು
ಲೀವ್ ಹೆಲ್ದಿ, ಯು ಹ್ಯಾವ್ ಟು ಲೀವ್. ಸಿ ನಾನ್ ನಿಮ್ಗೆ ಫಿಶ್ ತಿನ್ಬೇಡ ಅಂತ ಹೇಳಲಿಲ್ಲ, ಅದು ಮಾಡಿ ತಿನ್ನುವ ರೀತಿ ಬದಲಾವಣೆ ಅಂತ ಹೇಳಿ ಅಷ್ಟೇ ಹೇಳುದು. ದೆನ್ ದೇ ಅಗ್ರಿ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ಪೇಷಂಟ್ ಸಮಟೈಮ್ಸ್. ಸೊ ಫಸ್ಟ್ ಯು ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಅಂಡ್ ದೆನ್ ಟೆಲ್ ದೆಮ್ ದಟ್ ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಈಟ್ ಅಂತ. ಸರಿ, ಇನ್ನು ಫ್ರೂಟ್ಸ್ ನೀವು ಹೇಳಿದ್ರಿ ಕೆಲವು ಫ್ರೂಟ್ಸ್ ಗ್ಲೂಕೋಸ್ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ. ಸೊ ಯಾವ ಫ್ರೂಟ್ಸ್ ಅನ್ನ ಕಮ್ಮಿಯಾಗಿ ತಗೋಬೇಕು ನಾವು? ಅವರಿಗೆ ನಾವು ಕಮ್ಮಿ ಅಂತ ಹೇಳಿದ್ರು ಅವಾಯ್ಡೇ ಅಂತಾನೆ ಅವಾಯ್ಡ್ ಜಾಸ್ತಿ ಯೂಸ್ ಮಾಡ್ತೀವಿ ಕೆಲವು ಸಲ. ಯಾಕಂದ್ರೆ ಡಯಾಬಿಟಿಕ್ ಪೇಷಂಟ್ ಇರುವ ಕಾರಣ ಅವರಿಗೆ ಹಸಿವಾಗುದು ಜಾಸ್ತಿ. ಮತ್ತೆ ಮನುಷ್ಯರಲ್ಲಿ ಹಾಗೆ ನಿಮ್ಗೆ ಒಂದ್ಸರಿ ತಿನ್ಬೇಡಿ ಹೇಳಿದ್ರೆ ನಿಮ್ಗೆ ಅದ್ರ ಮೇಲೆ ಆಸೆ ಜಾಸ್ತಿ. ಇದು ತಿನ್ಬೇಡಿ, ಇದು ಮಾಡಬೇಡಿ ಅಂತ ಹೇಳಿದ್ರೆ ಯು ವಾಂಟ್ ಟು ಡೂ ಇಟ್ ಮೋರ್. ಸೊ ದ್ಯಾಟ್ ವಿಲ್ ಬಿ ಮೋರ್. ಅಂಡ್ ವಿ ಯೂಶಲಿ ಡೋಂಟ್ ಸೇ ಕಮ್ಮಿ ಅಂತ ಫ್ರೂಟ್ಸ್ ವಿಷಯದಲ್ಲಿ, ವಿ ಸೇ ಅವಾಯ್ಡ್. ಸೊ ಚಿಕ್ಕು ಆಗ್ಲಿ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಐ ಆಲ್ರೆಡಿ ಟೋಲ್ಡ್ ಯು, ದೇ ಹ್ಯಾವ್ ಟು ಅವಾಯ್ಡ್ ಇಟ್. ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ರು ಏನ್ ತೊಂದರೆ ಇಲ್ಲ, ಬಿಕಾಸ್ ವಿ ಹ್ಯಾವ್ ಅದರ್ ಆಪ್ಷನ್ಸ್ ಫಾರ್ ದೆಮ್. ಈಗ ಪಪ್ಪಾಯ ಹಣ್ಣು ತಗೊಳ್ಬಹುದು. ಪಪ್ಪಾಯ ಹಣ್ಣು ಸಹ ಹಾಗೆ ಪ್ರತಿಯೊಂದು ಹಣ್ಣು ಅವ್ರು ಇಷ್ಟ ಬಂದಂಗೆ ತಗೊಳಂಗೂ ಇಲ್ಲ. ನೀವು ಹಣ್ಣು ತಗೊಳ್ಬಹುದು ಅಂತ ಹೇಳ್ಬಿಟ್ರೆ ದಿಲ್ ಬಿ ವೆರಿ ಹ್ಯಾಪಿ. ಸಿನ್ನು ಅದರಲ್ಲೂ ಒಂದು ಕ್ರಮ ಇದೆ. 1 fruit per day, that is 100 grams of fruit per day depending on the sugar levels. ಒಂದು ಸಣ್ಣ ಆಪಲ್, ಒಂದು ಸಣ್ಣ ಕಿತ್ತಳೆ, ಒಂದು ಸಣ್ಣ ಮೂಸಂಬಿ, ದ ಸೈಜ್ ಆಲ್ಸೋ ಮ್ಯಾಟರ್ಸ್. ಈಗ ದಾಳಿಂಬೆ ಹಣ್ಣು ಅಂತ ಆದ್ರೆ ಒಂದು 25ರಿಂದ 30 ಕಾಳು, ಪಪ್ಪಾಯ ಹಣ್ಣು ಅಂತ ಆದ್ರೆ ಒಂದು 7ರಿಂದ 8 ಪೀಸ್, ಒಂದು ಸ್ಲೈಸ್ ಅಷ್ಟೇ. ಪೈನಾಪಲ್ ಆದ್ರೆ ಒಂದು ಸ್ಮಾಲ್ ಪೀಸ್. ಸೊ ಆಲ್ ದಿಸ್ ಇಸ್ ಇಂಪಾರ್ಟೆಂಟ್. ಈಗ ಆ ಹಣ್ಣನ್ನು ಸಮೇತ ನಾವು ಅವರಿಗೆ ಯಾವಾಗ್ಲೂ ಹೇಳ್ತೇವೆ, ಊಟದ ಜೊತೆಗೆ ತಗೊಳ್ಬೇಡಿ. ಫ್ರೂಟ್ ಅನ್ನು ಅದನ್ನ ಸಪರೇಟ್ ಆಗಿ ತಗೊಳ್ಳಿ. ಒಂದು ಬೆಳಗ್ಗೆ 11 ಗಂಟೆ ಹೊತ್ತಿಗೆ, ಒಂದು ಸಾಯಂಕಾಲ 6 ಗಂಟೆ ಹೊತ್ತಿಗೆ. ಫ್ರೂಟ್ ಅನ್ನು ಯಾವಾಗ್ಲೂ ನಾವು ಡಿವೈಡ್ ಮಾಡಿ ಮಧ್ಯದಲ್ಲಿ ತಗೊಳ್ಳುವಂಥದ್ದು, ವೇರ್ ಯುವರ್ ಹಂಗರ್ ಲೆವೆಲ್ ಇಸ್ ಅಟ್ ದ ಪೀಕ್. ಸೊ ಒಂದು ಫ್ರೂಟ್ ದಿನಕ್ಕೆ ತಗೋಬೇಕು, ದಟ್ ಆಲ್ಸೋ ಸ್ಮಾಲ್ ಅಮೌಂಟ್. 100 grams ಇದೇ ಚೌಕಟ್ಟಲ್ಲಿ ತಗೋಬೇಕಾಗುತ್ತೆ. ಅವರು ಬೇಕಾದಾಗೆ ಎಲ್ಲ ಫ್ರೂಟ್ಸ್ ನ ದಿನ ತಗೊಳ್ಳುವಾಗಿಲ್ಲ. ದಟ್ ಆಲ್ಸೋ ಫ್ರೂಟ್ ಸಹ ಈಗ ಅವ್ರ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇದ್ರೆ, ಈಗ ಕೆಲವು ಸಲ ಅವರ ಶುಗರ್ ಲೆವೆಲ್ಸ್ ಅಂತ ಹೇಳುವಾಗ ದಟ್ ಇಸ್ ಬೆಸ್ಟ್ ಡಿಸೈಡೆಡ್ ಬೈ ದ ಡಾಕ್ಟರ್ಸ್. ಇಫ್ ದ ಡಾಕ್ಟರ್ಸ್ ಫೀಲ್ ಈ ಪೇಷಂಟ್ ಫ್ರೂಟ್ ತಗೊಳ್ಳೋದೇ ಬೇಡ ಹೇಳಿದ್ರೆ, ದೆನ್ ದೇ ಹ್ಯಾವ್ ಟು ಅವಾಯ್ಡ್, because they are the best people to judge. In case if the sugar levels is under control, and while ನಾವು ಪ್ರತಿಯೊಂದು ಪೇಷಂಟಿಗೂ ಡಯಟ್ ಚಾರ್ಟ್ ಮಾಡಿ ಕೊಡುವಾಗ ಅಥವಾ ಡಯಟ್ ಬಗ್ಗೆ ಹೇಳುವಾಗ ವಿ ಗೋ ಥ್ರೂ ದೇರ್ ರಿಪೋರ್ಟ್ಸ್. ಅವ್ರ ಶುಗರ್ ಲೆವೆಲ್ಸ್ ಹೇಗಿದೆ, ಕಂಟ್ರೋಲ್ ಅಲ್ಲಿ ಇದಾ, ಅವ್ರು ಸರಿಯಾಗಿ ಡಯಟ್ ಮಾಡ್ತಾ ಇದ್ದಾರಾ, ಸರಿಯಾಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರಾ, ಇದೆಲ್ಲ ಆದ್ಮೇಲೆ ದೆನ್ ವಿ ಟೆಲ್ ದೆಮ್ ಓಕೆ ಯು ಕ್ಯಾನ್ ಟೇಕ್ ದಿಸ್ ಫ್ರೂಟ್. Otherwise, if they are not into any exercise, sugar level is very high, they have other problem. ಈಗ ಫ್ರೂಟ್ ಅಂತ ಬಂದ ಕೂಡಲೇ ಇಟ್ ಮ್ಯಾಟರ್ಸ್. ಎಷ್ಟೋ ಪೇಷಂಟ್ಸ್ ಗೆ ಡಯಾಬಿಟಿಸ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಸೊ that fruit what a diabetic takes will not be the same for the kidney patients. Although he is diabetic, ನನಗೆ ಅವನಿಗೆ ಕಿತ್ತಳೆ ತಗೋ ಅಂತ ಹೇಳಿದೆ, ಮೂಸಂಬಿ ತಗೋ ಅಂತ ಹೇಳಿದೆ, ಆದ್ರೆ ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಇದೆರಡು ಫ್ರೂಟ್ ತಗೊಳಂಗಿಲ್ಲ. ಸೊ ಆಲ್ ದಟ್ ಮ್ಯಾಟರ್ಸ್, ದಟ್ ಅಂಡ್ ಆಲ್ ಇಸ್ ಸೀನ್ ಬೈ ಅಸ್. ನಾವು ಪೇಷಂಟ್ಸ್ ಹತ್ರ ಮಾತಾಡುವಾಗ ಅವ್ರ ಫೈಲ್ ನೋಡುವಾಗ ವಿ ಚೆಕ್ ಆಲ್ ದಿಸ್. ಇಫ್ ದೀಸ್ ಥಿಂಗ್ಸ್ ಆರ್ ಸೂಟಿಂಗ್ ಟು ಹಿಸ್ ಡಿಸೀಸ್, ಅಂದ್ರೆ ಕೆಲವೆಲ್ಲ ವಸ್ತುಗಳು ಅವರ ಕಾಯಿಲೆಗೆ ಸೂಟ್ ಆಗ್ತಾ ಇದೆ, ಅವ್ರು ತಗೊಳ್ಬಹುದು ಅಂತ ಅಂದ್ರೆ ಮಾತ್ರ ವಿ ಟೆಲ್ ದೆಮ್ ದ ಫ್ರೂಟ್ಸ್. ಅದರ್ವೈಸ್ ವಿ ಟೆಲ್ ದೆಮ್ ನಾಟ್ ಟು ಟೇಕ್ ಎನಿ ಫ್ರೂಟ್, ವಿ ಟೆಲ್ ದೆಮ್ ನಾಟ್ ಟು ಟೇಕ್ ಎನಿಥಿಂಗ್ ವಿಚ್ ಕ್ಯಾನ್ ಶೂಟ್ ಅಪ್ ಹಿಸ್ ಶುಗರ್ ಲೆವೆಲ್ಸ್. ಓಕೆ, ಈಗ ನೀವು ಹೇಳಿದ ತರನೇ ಮಧುಮೇಹ ಇರೋರಿಗೆ ಬೇರೆ ಅಂಗಗಳ ತೊಂದರೆ, ಈಗ ಮೂತ್ರಕೋಶ ತೊಂದರೆ ಇರ್ಬೋದು, ರಕ್ತದ ಒತ್ತಡದ ಸಮಸ್ಯೆ ಅಥವಾ ಹೃದಯ ಸಂಬಂಧಿ ತೊಂದರೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಪಥ್ಯಾಹಾರ ಪಾಲನೆ ಮಾಡಬೇಕು? ಎಸ್, ಈಗ ಪ್ರತಿಯೊಂದಕ್ಕೂ ಬೇರೆ ಒಂದು ಡಯಟ್ ಇದೆ. ಈಗ ನೀವು ಮೂತ್ರದ ತೊಂದರೆ ಹೇಳಿದ ಕಿಡ್ನಿ ಡಿಸೀಸ್ ಅಂತ ಇರುವಾಗ ಉಪ್ಪಿನ ಒಂದು ಇಂಪಾರ್ಟೆಂಟ್ ರೋಲ್ ಅಲ್ಲಿ ಉಪ್ಪು ತುಂಬಾ ಕಮ್ಮಿ ತಗೊಳ್ಳಿಕ್ಕಿರ್ತದೆ. ಯಾಕಂದ್ರೆ ಕಿಡ್ನಿ ಡಿಸೀಸ್ ಬಂದ ಕೂಡಲೇ ಅವರಲ್ಲಿ ಈ ನೀರು ತುಂಬೋ ಒಂದು ಸಾಧ್ಯತೆಗಳು ಮೈಯಲ್ಲಿ ಜಾಸ್ತಿ ಇರ್ತದೆ. ಸೊ ಅವರಿಗೆ ನೀರು ಕಮ್ಮಿ ಮಾಡ್ಲಿಕ್ಕೆ ಇರ್ತದೆ, ನೀರು ಕಮ್ಮಿ ತಗೊಳ್ಲಿಕ್ಕೆ ಇರ್ತದೆ, ಉಪ್ಪು ಕಮ್ಮಿ ತಗೊಳ್ಲಿಕ್ಕೆ ಇರ್ತದೆ, 2 ಗ್ರಾಮ್ಗಿಂತ ಕಮ್ಮಿ ಉಪ್ಪು ತಗೊಳ್ಲಿಕ್ಕೆ ಇರ್ತದೆ. ಹಣ್ಣುಗಳಲ್ಲಿ ಕೆಲವು ಹಣ್ಣುಗಳು ತಗೊಳ್ಳೋಂಗೇ ಇಲ್ಲ, ಅದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರೋ ಕಾರಣ ಅದು ತಗೊಳ್ಳೋಂಗಿಲ್ಲ. ಇಟ್ ಕ್ಯಾನ್ ಬಿ ಆಲ್ ದ ಸಿಟ್ರಸ್ ಫ್ರೂಟ್ಸ್ ಆರ್ ವೆರಿ ರಿಚ್ ಸೋರ್ಸ್ ಆಫ್ ಪೊಟ್ಯಾಷಿಯಂ. ಸೊ ಅದೆಲ್ಲ, ಸೊ ಆಲ್ ದಿಸ್ ಆರ್ ಸೀನ್ ಬೈ ಅಸ್. ರಾಗಿ ತಗೊಳ್ಲಿಕ್ಕಿಲ್ಲ, ಬಿಕಾಸ್ ರಾಗಿ ಇಸ್ ಎ ವೆರಿ ಗುಡ್ ಸೋರ್ಸ್ ಆಫ್ ಪೊಟ್ಯಾಷಿಯಂ. ಸೊ ದೇರ್ಸ್ ಮೆನಿ ಥಿಂಗ್ಸ್ ವಿಚ್ ಹ್ಯಾಸ್ ಪೊಟ್ಯಾಷಿಯಂ ಇನ್ ಇಟ್ ಅಂಡ್ ವಿಚ್ ಹ್ಯಾಸ್ ಲಿಟಲ್ ಮೋರ್ ಸಾಲ್ಟ್ ಇನ್ ಇಟ್. ಸೊ ಅದನ್ನೆಲ್ಲ ನಾವು ನೋಡಿ ಕೆಲವರಿಗೆ ಹೇಳ್ತೇವೆ ಹೀಗೆ ತಗೊಳ್ಬೇಡಿ ಅಂತ. ಇನ್ನು
ಹೃದಯ ಸಂಬಂಧಪಟ್ಟದ್ದು ಅಂತ ಆದ್ರೆ ಇನ್ ಕೇಸ್ ಅವರಿಗೆ ಡಯಾಬಿಟಿಸ್ ಇಲ್ಲ, ಬರೀ ಹೃದಯ ಸಂಬಂಧಪಟ್ಟದ್ದು ಅಂತ ಆದ್ರೆ ವಿ ಡೋಂಟ್ ಚೇಂಜ್ ಮಸ್ಟ್ ಇದೆ ಓನ್ಲಿ ದ ಫ್ಯಾಟ್ ಪಾರ್ಟ್ ಆಫ್ ಇಟ್. ಕೊಲೆಸ್ಟ್ರಾಲ್ ಇರುವಂತ ಆಹಾರಗಳನ್ನು ನಾವು ಕಮ್ಮಿ ತಗೊಳ್ಳಿಕ್ಕೆ ಹೇಳ್ತೇವೆ, ಅಥವಾ ಕೆಲವು ಸಲ ಬಿಡಬೇಕು ಅಂತ ಆದ್ರೂ ಅದಕ್ಕೂ ನಾವು ಹೇಳ್ತೇವೆ ತುಂಬಾ ಜಾಸ್ತಿ ಇದೆ, ಯು ಶುಡ್ ಬಿ ವೆರಿ ಕೇರ್ಫುಲ್ ಇನಫ್ ಟು ಸ್ಟಾಪ್ ದಿಸ್. ಇನ್ನು BP ಕಾಯಿಲೆ, ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಅಗೇನ್ ವಿ ರೆಸ್ಟ್ರಿಕ್ಟ್ ಸಾಲ್ಟ್. ನಾ ಅದೇ ಹೇಳ್ದಲ್ಲ, ಈ ಸಾಲ್ಟ್ ಅನ್ನು ನಾವು ಕರೆಕ್ಟ್ ಆಗಿ ನೋಡಿಕೊಂಡ್ರೆ ವಿ ಕ್ಯಾನ್ ಹ್ಯಾವ್ we can be away from many diseases which are literally killing us sometimes. So BP ಜಾಸ್ತಿ ಇದ್ರೆ ನಾವು ಅವರಿಗೆ ಉಪ್ಪು ಕಮ್ಮಿ ತಗೊಳ್ಳಿಕ್ಕೆ ಹೇಳ್ತೇವೆ, ಹೊರಗಿನ ಜಂಕ್ ಫುಡ್ಸ್ ಕಮ್ಮಿ ತಗೊಳ್ಳಿಕ್ಕೆ ಹೇಳ್ತೇವೆ. ಯಾಕಂದ್ರೆ ಹೊರಗಿನ ಜಂಕ್ ಫುಡ್ಸ್ ನಮಗೆ ಗೊತ್ತೇ ಆಗಲ್ಲ ಅದ್ರಲ್ಲಿ ಉಪ್ಪು ಎಷ್ಟಿರುತ್ತೆ ಅಂತ. ನಾವು ಒಂದು ಪ್ಯಾಕೆಟ್ ಚಿಪ್ಸ್ ತಗೊಳ್ತೇವಲ್ಲ, ಆ ಪ್ಯಾಕೆಟ್ ಚಿಪ್ಸ್ ನ ಹಿಂದೆ ತಿರುಗಿ ನೋಡಿದ್ರೆ ಸೋಡಿಯಂ ನೋಡಿದ್ರೆ ಇಟ್ ವಿಲ್ ಬಿ ಸೋ ಹೈ. ಸೊ ಆಲ್ ದೋಸ್ ಸ್ಮಾಲ್ ಥಿಂಗ್ಸ್ ಹ್ಯಾವ್ ಟು ಬಿ ಥಾಟ್. ವಿ ಟೆಲ್ ದೆಮ್, ನೋಡಿ ಇದರಲ್ಲೆಲ್ಲ ನೋಡ್ಕೊಳ್ಬೇಕು, ಹೀಗೆಲ್ಲ ಇರುತ್ತೆ, ಇದರಲ್ಲಿ ಇಷ್ಟೇ ಇರುತ್ತೆ, ಇಷ್ಟೇ ಕಮ್ಮಿ ಸೋಡಿಯಂ ಇರುವಂತದ್ದು ಆಹಾರ ತಗೊಳ್ಳಿ. ಸೊ ಆಲ್ ದಿಸ್ ಸ್ಮಾಲ್ ಥಿಂಗ್ಸ್ ಆರ್ ಸೀನ್ ಅಂಡ್ ಟೋಲ್ಡ್ ಟು ಪೇಷಂಟ್ಸ್, ಹೀಗೆ ಮಾಡಬೇಕು ನೀವು ಅಂತ. ಸರಿ, ಇನ್ನು ಮಧುಮೇಹಿಗೆ ಹೃದಯ ಸಂಬಂಧ ರೋಗ ಇದ್ರೆ ಅವರಿಗೆ ಕೂಡ ಈ ಮಧುಮೇಹದ ಡಯಟ್ ಜೊತೆಗೆ ಫ್ಯಾಟ್ ಅನ್ನ ಕಮ್ಮಿ ಮಾಡಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಅದರೊಟ್ಟಿಗೆ ಎಕ್ಸಸೈಸ್ ಸಹ ಹಾಗೆ. ಈಗ ನಾವು ಎಕ್ಸಸೈಸ್ ಅಂತ ಅವರಿಗೆ ಸಿಂಪಲ್ ರೀಸನ್ಸ್ ಅಲ್ಲಿ ಹೇಳ್ತೇವೆ. ನೀವು ಎಕ್ಸಸೈಸ್ ಯಾಕೆ ಮಾಡಬೇಕು, ಶುಗರ್ ಇರೋರು ಎಕ್ಸಸೈಸ್ ಯಾಕೆ ಮಾಡಬೇಕು, ಅಥವಾ ಹಾರ್ಟಿನ ಕಾಯಿಲೆ ಇರೋರು ಯಾಕೆ ಮಾಡಬೇಕು. ಸಿ, ಕೊಲೆಸ್ಟ್ರಾಲ್ ಇಸ್ ನಥಿಂಗ್ ಬಟ್ ಫ್ಯಾಟ್. ಕೊಲೆಸ್ಟ್ರಾಲ್ ಎಲ್ಲಿರುತ್ತೆ? ಈ ರಕ್ತನಾಳಗಳಲ್ಲೆಲ್ಲ ಸುತ್ತ ಇರುತ್ತೆ. ಸಿ, ಫ್ಯಾಟ್ ಅನ್ನು ಕರಗಿಸಬೇಕು ಅಂತಾದ್ರೆ ಇಟ್ ಹ್ಯಾಸ್ ಟು ಬಿ, ದ ಬಾಡಿ ಹ್ಯಾಸ್ ಟು ಗೆಟ್ heated. Heat is nothing but exercise. So once you do some exercise, the body becomes ಅದಲ್ಲಿ ಬಿಸಿ ಇದಾಗ್ತದೆ, ಆವಾಗ ಫ್ಯಾಟ್ ಅದಾಗಿ ಕರಗಿ ಹೋಗ್ತದೆ. ಸೊ ಇಟ್ಸ್ ದ ಬೆಸ್ಟ್ ವೇ ಆಫ್ ಗೆಟಿಂಗ್ ಕೊಲೆಸ್ಟ್ರಾಲ್ ಔಟ್ ಆಫ್ ಯರ್ ಬಾಡಿ. ಡಯಾಬಿಟಿಸ್ ನಲ್ಲಿ ಎಕ್ಸಸೈಸ್ ಮಾಡುವಾಗ ಶುಗರ್ ಲೆವೆಲ್ಸ್ ವಿಲ್ ನಾಟ್ go up. It will be in control. The more you sweat, the more your sugars are under control. ಆದರೆ ಅದರಲ್ಲೂ ಸಣ್ಣದೊಂದು ವಿಷಯಗಳು ಅವ್ರಿಗೆ ಗೊತ್ತಿರಬೇಕು. ನಾವು ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೇವೆ. ಎಕ್ಸಸೈಸ್ ಜಾಸ್ತಿ ಮಾಡಿ ಅಥವಾ ಹೊಟ್ಟೆಗೆ ಏನು ತಗೊಳ್ಳದೆ ಎಕ್ಸಸೈಸ್ ಮಾಡೋದು, ಹೊಟ್ಟೆಗೆ ನಾವು ಹೇಳುವ ಪ್ರಮಾಣಕ್ಕಿಂತ ಕಮ್ಮಿ ಪ್ರಮಾಣದಲ್ಲಿ ಆಹಾರ ತಗೊಳ್ಳುವಂಥದ್ದು, ಅದೆಲ್ಲ ಮಾಡುವಾಗ ಹೈಪೋ ಆಗ್ತಾರೆ ಪೇಷಂಟ್ಸ್. ಹೈಪೋ ಇಸ್ ನಥಿಂಗ್ ಬಟ್ ತಲೆ ತಿರುಗಿ, ಅಂದ್ರೆ ಗ್ಲೂಕೋಸ್ ಲೆವೆಲ್ ಕೆಳಗೆ ಡೌನ್, ಇಟ್ ಜಸ್ಟ್ ಗೋಸ್ ಡೌನ್ ಅಂಡ್ ಪೇಷಂಟ್ ಕ್ಯಾನ್ ಬಿಕಮ್ ಅನ್ಕಾನ್ಶಿಯಸ್ ಅಂಡ್ ಸಮಟೈಮ್ಸ್ ಇಫ್ ಇಟ್ ಇಸ್ ಟೆರಿಬಲ್ ಹಿ ಕ್ಯಾನ್ ಆಲ್ಸೋ ಗೋ ಇನ್ ಟು ಕೋಮಾ. ಸೊ ಹಾಗೆಲ್ಲ ಇರುವಾಗ ಡಯಾಬಿಟಿಕ್ ಪೇಷಂಟ್ಸ್ನವ್ರು ಯಾವಾಗಲೂ ಸಮೇತ ಅವರ ಪರ್ಸಲ್ಲಿ, ಅವರ ಬ್ಯಾಗಲ್ಲಿ ಒಂದು ಸಣ್ಣ ಚಾಕ್ಲೇಟ ಏನಾದ್ರು ಒಂದು ಸ್ವೀಟ್ ಇರುವಂಥದ್ದು ಇಟ್ಕೊಳ್ಬೇಕು. ಹಾಗಾದ ಕೂಡಲೇ ಸ್ವಲ್ಪ ಸ್ವೀಟ್ ತಗೊಳ್ಳುವಂಥದ್ದು. ದಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಹೈಪರ್ಗ್ಲೈಸಿಮಿ ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗೋದು ಎಷ್ಟು ಇಂಪಾರ್ಟೆಂಟು, ಹೈಪೋಸ ಅಷ್ಟೇ ಇಂಪಾರ್ಟೆಂಟ್ ಅಂಡ್ ಡೇಂಜರಸ್. ಬೋತ್ ಆರ್ ಡೇಂಜರಸ್. ಮತ್ತೆ ಎರಡದ್ದು ಸಿಂಪ್ಟಮ್ ಒಂದೇ, ತಲೆ ತಿರುಗಿ ಬೀಳುದ, ಸ್ವೆಟ್ ಆಗುದ, ಸುಸ್ತಾಗುದ, ಕಣ್ ಕಸ್ತಲೆ ಹೋಗುದ, ಅದೆಲ್ಲವೂ ಅದರದೇ ಆದಂತ ಸಿಂಪ್ಟಮ್ಸ್. ಸೊ ನಾ ಹೇಳ್ದ ಹಾಗೆ ಡಯಾಬಿಟಿಸ್ ಇಸ್ ಅ ಡಿಸಾರ್ಡರ್, ಮೆಟಬಾಲಿಕ್ ಡಿಸಾರ್ಡರ್. ಬಟ್ ಅದನ್ನ ಚಂದ ಒಳ್ಳೆ ರೀತಿಯಲ್ಲಿ ಅದನ್ನು ನೋಡಿಕೊಂಡ್ರೆ ಇಟ್ ಈಸ್ ಅ ವೆರಿ ಮೈಲ್ಡ್, ತಲೆನೋವು ಬಂದು ಹೋದ ಹಾಗೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಬಟ್ ಲುಕಿಂಗ್ ಆಫ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸರಿ, ಇನ್ನು ನೀವು ಹೇಳಿದಾಗೆ ಇವಾಗ ಫಾಸ್ಟ್ ಫುಡ್ ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲರೂ ಮಕ್ಕಳಿಂದ ಹಿಡಿದು ಅಡಲ್ಟ್ಸ್ ತನಕ ಕೂಡ ಅದಕ್ಕೆ ಹೋಗ್ತಾರೆ, ಹೋಗ್ತಾರೆ. ಇನ್ನು ಫಾಸ್ಟ್ ಫುಡ್ಡಿಗೂ ಹಾಗೆ ಮಧುಮೇಹ ನಿಯಂತ್ರಣಕ್ಕೂ ಸಂಬಂಧ ಇದೆಯಾ? ಇದ್ರೆ ಯಾವ ರೀತಿ? ಎಕ್ಸಾಕ್ಟ್ಲಿ, ಇದು ತುಂಬಾ ಹತ್ರದ ಸಂಬಂಧ ಇದೆ. ಈಗ ಫಾಸ್ಟ್ ಫುಡ್ ಅಂತ ಹೇಳಿದ್ರೆ ಏನು? ಫಾಸ್ಟ್ ಅಂದ್ರೆ ವೆರಿ ಫಾಸ್ಟ್, ರೆಡಿ ಟು ಈಟ್ ಫುಡ್ ಆಗ್ಲಿ, ಅಥವಾ ಬೇಗನೆ ಮಾಡ್ಲಿಕ್ಕೆ, ಅಥವಾ ಈ ಜಂಕ್ ಫುಡ್ಸ್ ಅಂತಾನೆ ಹೇಳ್ಬೋದು ನಾವು. ಸಿ, ಆಲ್ ದಿಸ್ ಹ್ಯಾವ್ ಟು ಬಿ ಟೇಸ್ಟಿ ಅಂತ ಆದ್ರೆ ದೇ ಹ್ಯಾವ್ ಟು ಬಿ ಆಡೆಡ್ ಅಸ್ ಟಾಪ್ ಟೈಪ್ ಆಫ್ ಫ್ಯಾಟ್. ನಾವು ಅದಕ್ಕೆ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೇವೆ, ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೇವೆ. ಅಂಥದ್ದೆಲ್ಲ ಫ್ಯಾಟ್ ಯೂಸ್ ಮಾಡಿಯೇ ಮಾಡುವಂಥದ್ದು ಫುಡ್ಗಳೆಲ್ಲ ಅವು. So naturally when your cholesterol raises up, your sugar level also raises up. They're all connected to each other. ಅದರಲ್ಲಿ ಸಾಲ್ಟ್ ಸಮೇತ ಹಾಗೆ. If you would have seen the fast food ಗಳಲ್ಲಿ salt, they are too much. Sodium ಅಂತ ಏನು ಹೇಳ್ತೇವೆ, it is too much. That is again one reason for it to go up. When all this you eat, you tend to put on weight. You become obese. Obesity is one reason for diabetes. So they're all connected to each other. The more fresh food you prepare at home, the good food you prepare at home, the lesser chances of you getting into diabetes, or if you're already a diabetic, the sugar levels going up is lesser.
ಕಂಪೇರ್ಡ್ ಟು. ಸರಿ ಸುವರ್ಣ ಅವರೇ, ಇನ್ನೂ ಸಾಕಷ್ಟು ಮಾಹಿತಿ ನೀವು ನಮ್ಗೆ ಕೊಡಬೇಕು. ಅದಕ್ಕಿಂತ ಮುಂಚೆ ಒಂದು ವಿರಾಮ ತಗೊಳ್ಳೋಣ. ವೀಕ್ಷಕರೇ, ಮಧುಮೇಹ ಮಾತಿನಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮಧುಮೇಹ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ವಿರಾಮದ ಮುಂಚೆ ನಾವು ನೋಡಿದ್ವಿ ಮಧುಮೇಹಿಗಳು ಯಾವ ರೀತಿ ಆಹಾರವನ್ನ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು ಅಥವಾ ಯಾವ ರೀತಿ ಆಹಾರನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಇನ್ನು ಸುವರ್ಣ ಅವರೇ, ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರೋಟೀನ್ ಹೆಚ್ಚಿರುವಂತಹ, ಗ್ಲುಕೋಸ್ ಕಡಿಮೆ ಇರುವಂತಹ ಆಹಾರನೇ ನಾವು ಸೇವನೆ ಮಾಡಬೇಕು ಅಂತ. ಈ ತರದ ಆಹಾರಗಳು ಯಾವ್ಯಾವು? ಪ್ರೋಟೀನ್ ಹೆಚ್ಚಿರುವಂಥದ್ದು, ಗ್ಲೂಕೋಸ್ ಕಮ್ಮಿ ಇರುವಂಥದ್ದು, ನಾವು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗ ಎಲ್ಲ ಪ್ರೋಟೀನ್ ರಿಚ್ ಫುಡ್ಸ್ ಎಲ್ಲ ಹಾಗೇನೆ. ಆಕ್ಚುಲಿ ದೇರ್ ಆಲ್ ಹೈ ಪ್ರೋಟೀನ್ ಅಂಡ್ ವಿತ್ ಲೆಸ್ ಆಫ್ ಕಾರ್ಬ್ಸ್ ಇನ್ ದೆಮ್. ಅದನ್ನ ಹಾಗೆ ಸೇವನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ಹೀಗೆ ಪ್ರೋಟೀನ್ ಜಾಸ್ತಿ ಇರುವಂತದ್ದು ತಗೊಳ್ಳುವ, ಕಾರ್ಬ್ಸ್ ಕಮ್ಮಿ ಇರುವಂತದ್ದು ತಗೊಳ್ಳುವ. ಪ್ರತಿಯೊಂದು ನಾನು ಹೇಳಿದಾಗೆ ಬ್ಯಾಲೆನ್ಸ್ ಡಯಟ್ ಅಂತ ನಾವೇನ್ ವರ್ಡ್ ಯೂಸ್ ಮಾಡ್ತೇವೆ, ದಟ್ ಅಪ್ಲೈಸ್ ಹಿಯರ್. ವಿ ಕೆನ್ ನಾಟ್ ಟೇಕ್ ಹೈ ಪ್ರೋಟೀನ್ ಡಯಟ್ ಆಲ್ಸೋ. ಈ ಹೈ ಪ್ರೋಟೀನ್ ಡಯಟ್ ಹೇಳುವಂತದ್ದು ಅದು ಎಲ್ಲರಿಗೆ ಅಪ್ಲೈ ಆಗುದಿಲ್ಲ. ಹೈ ಪ್ರೋಟೀನ್ ಅಂದ್ರೆ ಹೇಗೆ, ನಾನು ಆವಾಗ ಮೊದಲು ಹೇಳ್ದಾಗೆ ಒಂದು ಮನುಷ್ಯನಿಗೆ 0.8 ಗ್ರಾಮ್ ಇಂದ ಹಿಡಿದು 1 ಗ್ರಾಮ್ ಅವರಿಗೆ ಪರ್ ಕೆಜಿ ಪರ್ ಡೇ ಬೇಕಾಗುವಂಥದ್ದು. ಹೈ ಪ್ರೋಟೀನ್ ಅಂತ ಹೋಗುವಾಗ ಇಟ್ ಕ್ಯಾನ್ ಬಿ 1.2 to 1.5 grams, which is not applicable to all of us. It can be in some cases. In case patient dialysis ಗೆ ಹೋಗ್ತಾ ಇದೆ, ಅವರಿಗೆ ಹೈ ಪ್ರೋಟೀನ್ ಬೇಕು. ಇನ್ ಕೇಸ್ ಬರ್ನ್ಸ್, ಸುಟ್ಟು ಗಾಯ ಆಗಿದೆ, ಅವರಿಗೆ ಹೈ ಪ್ರೋಟೀನ್ ಬೇಕು. ಅಥವಾ ಏನಾದ್ರು ಕಾಲಲ್ಲಿ ಏನೋ ಗಾಯ ಆಗಿ ಡೆಬ್ರಿಮೆಂಟ್ ಅಥವಾ ಏನಾದ್ರು ಕ್ಲೀನ್ ಮಾಡಿದೆ, ಮಸಲ್ ಕೂಡ್ಕೊಳ್ಬೇಕು ಅಥವಾ ಸ್ಕಿನ್ ಬೆಳಿಬೇಕು, ಅಂತದೆಲ್ಲ ಆಗುವಾಗ ಹೈ ಪ್ರೋಟೀನ್ ಬೇಕು. ಸೊ ನಮ್ಮಂತ ನಾರ್ಮಲ್ ನಮ್ಮಂತವರು ಅಥವಾ ಡಯಾಬಿಟಿಕ್ನವರಿಗೆ ಹೈ ಪ್ರೋಟೀನ್ ಎಲ್ಲೂ ಬೇಕಿದ್ದಿಲ್ಲ. ದೇ ನೀಡ್ ಅ ಡಯಟ್ ವಿತ್ ದ ಪ್ರೋಟೀನ್ ವಿಚ್ ಇಸ್ ರೆಕಮೆಂಡೆಡ್ ಟು ದೆಮ್, ದಟ್ ಇಸ್ 0.8 to 1 gram. ಪ್ರೋಟೀನ್ ನಾವು ಕೊಡುವಾಗ ಸಮೇತ ಈಗ ನಾವು ಈ ಡಯಟ್ ಅಂತ ನಾವು ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ಪ್ರತಿಯೊಬ್ಬನಿಗೆ ಸಮೇತ ಬೇರೆಯ ರೀತಿಯ ಒಂದು ಡಯಟ್. ಇಟ್ ಈಸ್ ಅ ಟೇಲರ್ ಮೇಡ್. You will have a different type of diet chart. If another person is there, he'll have a different type of diet chart. You can't have a same diet chart. Why? There is a thing which makes them different. Our height, weight, which is very important for us to calculate their BMI. ಈಗ BMI ಅಂದ್ರೆ ಏನು? Body Mass Index ಅಂತ, which decides whether this person comes underweight, he is overweight or he is obese. BMI ಅಲ್ಲಿ ಅದರದೇ ಆದಂತ ಮೆಷರ್ಮೆಂಟ್ಸ್ ಇದೆ. ಇಫ್ ಆ BMI ಕ್ಯಾಲ್ಕುಲೇಟ್ ಮಾಡುವಾಗ ಆ ಮೆಷರ್ಮೆಂಟ್ ಇಫ್ ಇಟ್ ಇಸ್ ಬಿಲೋ 18, that person comes under underweight. If it is between 18 and 25, he comes under normal health. 25 ಇಂದ above ಹೋದ ಕೂಡಲೇ he becomes overweight till 30. 30 ಇಂದ above ಆದ ಕೂಡಲೇ he becomes obese. ಸೊ ನಾವು ಇದನ್ನ ಒಂದು ಪ್ಯಾರಾಮೀಟರ್ ಆಗಿ ಇಟ್ಕೊಂಡು we prepare a diet chart. That is, ಇವನಿಗೆ ನಾವು ಎಷ್ಟು ಕ್ಯಾಲರಿ ಆಹಾರವನ್ನು ಕೊಡಬೇಕು. ವಿ ಹ್ಯಾವ್ ಇಟ್. ಅಂದ್ರೆ ನಾವು ಪ್ರತಿಯೊಂದು, ಇವನು ಡಯಾಬಿಟಿಸ್ ಇದೆ, ಇವರಿಗೆ ಪ್ರಾಯ ಆಗಿದೆ, ಇವರಿಗೆ ಇನ್ಸುಲಿನ್ ತಗೊಳ್ತಾ ಇದ್ದಾರೆ, ಇವರು ಹೆಂಗಸು, ಇವರು ಎಷ್ಟು ಕೆಲಸ ಮಾಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ ವೆನ್ ವಿ ಪ್ರಿಪೇರ್ ಅ ಡಯಟ್ ಚಾರ್ಟ್. ಇಟ್ ಈಸ್ ನಾಟ್ ದಟ್ papers are there and we just distribute it. No, we talk to the patients, we take out all their eating habits, likes, dislikes, ಎಲ್ಲವನ್ನು ನೋಡಿ, ಇದು ಪ್ಯಾರಾಮೀಟರ್ಸ್ ನೆಲ್ಲ ನೋಡಿ, then we prepare a diet chart. ಸೊ ಒಬ್ರಿಗೆ ಒಂದು ಫುಡ್ ಇಷ್ಟು ಪ್ರಮಾಣ ತಗೊಂಡ್ರ ಅಂದ ಕೂಡಲೇ ನಮ್ಗೆ ಕಮ್ಮಿ ಹೇಳಿದ್ರು, ನಮ್ಗೆ ಬಿಡ್ತಿಲ್ಲ ಅಂತ ಹಾಗೆ ಬರಬಾರ್ದು. ಯಾಕಂದ್ರೆ ನಾವು ಅವರ ಬಾಡಿಗೆ ಬೇಕಾಗುವಂತ. ಸಿ ಯು ಕ್ಯಾನ್ ಈಟ್ ಅಟ್ ದಿಸ್ ಯಂಗ್ ಏಜ್ ಆಫ್ ಯೋರ್ಸ್, ಯು ಕ್ಯಾನ್ ಈಟ್ 3 to 4 idlis. I can't eat. I have to eat only 2. 3 to 4 idlis are not suited to my age at my lifestyle. ಈಗ ಕೂಲಿ ಕೆಲಸದವನಿಗೆ ನಾನು 2 ಇಡ್ಲಿ ತಿನ್ನಪ್ಪ ಅಂತ ಹೇಳಿದ್ರೆ ಅವನಿಗೆ ಎಲ್ಲಿ ಸಾಕದು? It's not possible. So it depends on the man's work, his lifestyle, his parameters, which is very important, and then we decide what can be given to him. ಇನ್ನು ನೀವು ಹೇಳಿದಾಗೆ ಸುವರ್ಣ ಅವರೇ, ಒಬ್ಬರಿಗೆ ಇಂಥದ್ದು ಮಾಡಬೇಡಿ ಅಂತ ಹೇಳಿದ್ಕೊಳ್ಳೆ
ಅದು ಮಾಡುವಂತಹ ಲಕ್ಷಣಗಳು ಜಾಸ್ತಿ. ಹಾಗೇನೆ ಡಯಾಬಿಟೀಸ್ ಇರೋರಿಗೆ ನಾವು ನೋಡ್ಬೋದು ಸಿಹಿ ತಿನ್ನುವಂತ ಒಂದು ಆಸೆ, ಒಂದು ಕ್ರೇವಿಂಗ್ ಜಾಸ್ತಿ ಇರುತ್ತೆ. ಮಧುಮೇಹಿಗಳು ಸಿಹಿ ತಿನ್ಲೇಬಾರ್ದಾ? ಎಸ್, that I want to answer, no, they cannot eat at all. ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್ ಅಂಡ್ ಟೆಲ್ ತಿನ್ನಬಹುದು, ಬಿಕಾಸ್ ಎಲ್ಲರೂ ನನ್ನ ಹತ್ರ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಮೇಡಮ್ ಯಾವಾಗ ಆ ವರ್ಡ್ ಅನ್ನು ಯೂಸ್ ಮಾಡ್ತಾರೆ ನಾವು ಯಾವಾಗ ತಿನ್ನಬಹುದು ಅಂತ. ಆದ್ರೆ ವಾಟ್ ಹಸ್ ಹ್ಯಾಪನ್ಡ್ ಇಸ್ ಮಾರ್ಕೆಟಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎ ಶುಗರ್ ಫ್ರೀ ಸ್ವೀಟ್ಸ್, ಶುಗರ್ ಡಯಟ್ ಕೋಕ್ ಅಂತೆಲ್ಲ ಮಾರ್ಕೆಟಲ್ಲಿ ಬರ್ತಾ ಇದೆ, ನಾವು ಕೇಳ್ತಾ ಇದ್ದೀವಿ. ಸೊ ಬಟ್ we usually don't recommend patients to take all that. ಅದಕ್ಕೆ ಹಾಕುವಂತಹ what we call it's called as artificial sweetness ಅಂತ ಯಾವುದೆಲ್ಲ ಯೂಸ್ ಮಾಡ್ತಾರೆ ಅದಕ್ಕೆ ಯೂಸ್ ಮಾಡುವಂತ ಸ್ಯಾಕ್ರಿನ್ಸ್ ಎಲ್ಲ. what we have come across is later our stage alli it may have some implications on their nervous system. So ಅವರಿಗೆ later age alli problems ಬರಬಹುದು ಹೇಳುವಂತ ಕೆಲವು ಸ್ಟಡೀಸ್ ಎಲ್ಲ we have gone through. So we usually don't recommend people ಸ್ವೀಟ್ಸ್ ಇದು ಹಾಕಿ ತಿನ್ನಿ ಪರವಾಗಿಲ್ಲ, ಸ್ವೀಟ್ನರ್ ಹಾಕೊಂಡು ಚಾ ಕುಡಿರಿ ಪರವಾಗಿಲ್ಲ. we usually don't recommend. We instead tell them to change as much as possible, to change their lifestyle. It is really difficult. See, ವರ್ಷ ಪೂರ್ತಿ ಸಕ್ಕರೆ ಹಾಕಿ ಚಾ ಕುಡ್ದವನಿಗೆ ನಿಮಗೆ ಶುಗರ್ ಉಂಟು ಕುಡಿಬೇಡ ಸಕ್ಕರೆ ಹಾಕ್ತೆ ಕುಡಿಬೇಡ ಹೇಳಿದ್ರೆ ಇಟ್ ಇಸ್ ರಿಯಲಿ ವೆರಿ ಡಿಫಿಕಲ್ಟ್, ಬಟ್ ನಾಟ್ ಇಂಪಾಸಿಬಲ್. That much I can assure you. It is not impossible. It is difficult but not impossible. So ನಾನು ಹೇಳೋದು ಈಗಿನ ಜನರೇಷನ್, ಇನ್ನು ನಮ್ಮ ಜನರೇಷನ್ ಅಥವಾ ನಿಮ್ಮ ಜನರೇಷನ್ ಸ್ವೀಟು ಸಕ್ಕರೆ ಉಪ್ಪು ಎಣ್ಣೆನ ಈಗಲೇ ನಾವು ಕಮ್ಮಿ ಮಾಡಿಕೊಂಡು ಬಂದ್ರೆ ನಮ್ಗೆ ಎಲ್ಲಿಯಾದ್ರೂ ಒಂದು ಪಕ್ಷ ಬಂತು ಅಂತಾದ್ರೆ ಇಟ್ ವಿಲ್ ನಾಟ್ ಬಿ ಸೋ ಡಿಫಿಕಲ್ಟ್ ಫಾರ್ ಅಸ್ ಟು ಸ್ಟಾಪ್ ಇಟ್. ಸೊ ಸೊ ದ್ಯಾಟ್ ಹ್ಯಾಬಿಟ್ ಇಫ್ ವಿ ಸ್ಟಾರ್ಟ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ನಾವು ಏನು ಮಾಡ್ಕೊಂಡು ಬರ್ಬೋದು, ನಾವು ಇನ್ ಕೇಸ್ ಇಫ್ ವಿ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ನಾವ್ ಇಟ್ ಸೆಲ್ಫ್ ವಿ ವಿಲ್ ನಾಟ್ ಹ್ಯಾವ್ ಸೋ ಮಚ್ ಆಫ್ ಪ್ರಾಬ್ಲಮ್ what nowadays people are facing it. So it is difficult ಅಲ್ಲ ಸ್ಟಾಪ್ ಅಂದ್ರೆ ಅವ್ರಿಗೆ ಆಗುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ, ಐ ಅಗ್ರಿ ಟು ಇಟ್, ಬಟ್ ಇಫ್ ಯು ಗೆಟ್ ಇನ್ ಟು ದ ಪ್ರಾಕ್ಟಿಸ್ ಆಫ್ ಇಟ್ ದೇ ಕ್ಯಾನ್ ಡೂ ಇಟ್. ಎನಿಬಡಿ ಕ್ಯಾನ್ ಡೂ ಇಟ್, ನಾಟ್ ಓನ್ಲಿ ದೇ, ಎನಿಬಡಿ ಕ್ಯಾನ್ ಡೂ ಇಟ್. ಇನ್ನು ಒಂದು ಮಧುಮೇಹಿ ಈ ಪಥ್ಯಾಹಾರ ತಜ್ಞರನ್ನ ಭೇಟಿ ಆಗೋದು ಎಷ್ಟು ಮುಖ್ಯ, ಹಾಗೇನೆ ಎಷ್ಟು ಸಮಯಕ್ಕೊಮ್ಮೆ ಅವ್ರು ಭೇಟಿ ಆಗ್ತಾ ಇರ್ಬೇಕಾಗಿದೆ? ನಮ್ಮನ್ನ ಭೇಟಿ ಆಗುವುದು ಬಹಳ ಮುಖ್ಯ. ಎಷ್ಟೋ ಜನಗಳಿಗೆ ತಪ್ಪು ಕಲ್ಪನೆಗಳು ಆಹಾರದ ಬಗ್ಗೆ ಇದೆ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿಯೇ ಇದೆ. ಸೊ ದೇ ಫೀಲ್ ದೇ ನೋ ಮೆನಿ ಥಿಂಗ್ಸ್, ಸೊ ದೇ ಡೋಂಟ್ ಹ್ಯಾವ್ ಟು ಮೀಟ್ ಅ ನ್ಯೂಟ್ರಿಷನಿಸ್ಟ್ ಆರ್ ಅ ಡಯಟಿಷಿಯನ್. ನಾನು ಹೇಳ್ದಾಗೆ ರಾಗಿ, ಈಗ ರಾಗಿ ಒಳ್ಳೇದಮ್ಮ, ನಮ್ಗೆ ಗೊತ್ತಿದೆ ರಾಗಿ ಒಳ್ಳೇದು, ಅದ್ರಲ್ಲಿ ತುಂಬಾ ನಾರಿದೆ, ತುಂಬಾ ಒಳ್ಳೇದು, ನಾವು ತಿನ್ಬೋದು ಅಂಡ್ ಆಲ್ ದೇ ಕೀಪ್ ಟೆಲ್ಲಿಂಗ್ ಮೀ. ಸಿ ಬಟ್ ಹೌ ಡು ಯು ಟೇಕ್ ರಾಗಿ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಎಷ್ಟೋ ಜನ ಅದನ್ನ ಗಂಜಿ ಮಾಡಿ ಕುಡಿತಾರೆ ವಿಚ್ ಇಸ್ ನಾಟ್ ಗುಡ್, ಮುದ್ದೆ ದೊಡ್ಡ ತಗೊಳ್ತಾರೆ ವಿಚ್ ಇಸ್ ನಾಟ್ ಗುಡ್. ಸಿ ದೀಸ್ ಸ್ಮಾಲ್ ಥಿಂಗ್ಸ್ ಐ ಥಿಂಕ್ ಸೊ ಅ ನ್ಯೂಟ್ರಿಷನಿಸ್ಟ್ ಕ್ಯಾನ್ ಎಕ್ಸ್ಪ್ಲೇನ್. ಅನ್ನನೂ ಹಾಗೆ ಗಂಜಿ ತಗೊಳ್ತಾರೆ, ಗಂಜಿ ಇಸ್ ನಾಟ್ ಗುಡ್. ಸೊ ದ ಮೋರ್ ದ ರೈಸ್ ಇಸ್ ಕುಕ್ಡ್ there is more starch released in the rice and which is not good. So wheat ಯಾಕೆ ತಗೊಳ್ಬಹುದು, ಇನ್ ಕೆಲವರು ಹೇಳ್ತಾರೆ ನಂಗೆ ಚಪಾತಿ ತಿಂದ್ರೆ ಕಾನ್ಸ್ಟಿಪೇಷನ್ ಆಗ್ತದೆ, ಚಪಾತಿ ತಿಂದ್ರೆ ಆಗಲ್ಲ. then we tell them okay, see there is something called as multi-grain atta in markets. ಎಲ್ಲಾ ಧಾನ್ಯಗಳನ್ನ ಸೋಯಾ ಆಗ್ಲಿ ಈ ಗ್ರೀನ್ ಗ್ರಾಮ್ ಆಗ್ಲಿ ಎಲ್ಲಾ ಧಾನ್ಯಗಳು ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ we get something called as multi-grain atta. Why don't you try that? then we even give options. See ಅವರಿಗೆ ಗೊತ್ತಿರೋದು ಒಂದೇ ನಾಲೆಜ್, ದ ಚಪಾತಿ ಅನ್ನ, but we will give them options. We will not cut down their foods. You can take godhi kadi instead of godhi. You can take godhi kadi. I mean, if you can't take godhi, godhi kadi has more fiber. You can take godhi kadi. Then you can even try with oats sometimes. Oats ಈಗ ಹೈಪ್ ಇತ್ತು ಡಯಾಬಿಟಿಸ್ ನವರು ಓಟ್ಸ್ ತಗೊಳ್ಬಹುದು, ಆದರೆ ಓಟ್ಸ್ ಎಷ್ಟು ತಗೊಳ್ಬಹುದು, ನಾಟ್ ಮೋರ್, ಜಸ್ಟ್ ಅ ಲಿಮಿಟೆಡ್ ಅಮೌಂಟ್ಸ್. ಸೊ ಬೈ ಮೀಟಿಂಗ್ ಅಸ್ we can tell them like how much they can take. See, ತಗೊಳ್ಳೋದಕ್ಕಿಂತ ಜಾಸ್ತಿ ಇದು ತಗೊಳ್ಬೋದಾ ಅದು ತಗೊಳ್ಬೋದಕ್ಕಿಂತ ಜಾಸ್ತಿ ಎಷ್ಟು ತಗೊಳ್ಬೇಕು ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವಾಟ್ ಐ ಫೀಲ್. ರೈಸ್ ಎಸ್ ಯು ಕ್ಯಾನ್ ಟೇಕ್, ಚಪಾತಿ ಎಸ್ ಯು ಕ್ಯಾನ್ ಟೇಕ್, fruit yes you can take, but how much to take is important. That we will decide. So meeting a dietitian is actually a very good idea, and I feel all the diabetes
should make it a point to meet a nutritionist. ಯಾಕಂದ್ರೆ ಡಾಕ್ಟರ್ಸ್ ವಿಲ್ ನಾಟ್ ಹ್ಯಾವ್ ಸೋ ಮಚ್ ಆಫ್ ಟೈಮ್ ಟು ಎಕ್ಸ್ಪ್ಲೇನ್ ದಿ ಡಯಟ್ ಲೈಕ್ ವಿ ಪೀಪಲ್ ಡೂ ಇಟ್. ವಿ ಆರ್ ಫಾರ್ ದ್ಯಾಟ್. ಡಾಕ್ಟರ್ಸಿಗೆ ತುಂಬಾ ಬೇರೆ ಕೆಲಸ ಇರುತ್ತೆ. ದೇ ಹ್ಯಾವ್ ರಿಯಲಿ ದೇ ಆರ್ ದ ಬಿಸಿಯೆಸ್ಟ್ ಪೀಪಲ್ ಅಂತ ಕೆಲಸ ಅನ್ಸುತ್ತೆ. ನಮ್ಮ ಹಾಸ್ಪಿಟಲ್ ಅಂತೂ ಡಾಕ್ಟರ್ಸ್ ತುಂಬಾ ಬಿಸಿ ಇರ್ತಾರೆ. ಅಂಡ್ ಇಟ್ ಈಸ್ ನಾಟ್ ಈಸಿ ಫಾರ್ ಈಚ್ ಅಂಡ್ ಎವ್ರಿ ಡಾಕ್ಟರ್ ಟು ಎಕ್ಸ್ಪ್ಲೇನ್ ಡಯಟ್ ಟು ಈಚ್ ಅಂಡ್ ಎವ್ರಿ ಪೇಷಂಟ್. ದೇ ವಿಲ್ ಬಿ ಸೀಯಿಂಗ್ ಅರೌಂಡ್ ಸಮ್ 100 to 150 patients in their OPDs. So for that we are kept. We have been designated as nutritionists where they can come to us and talk to us. It's very good that they have a follow up with us and keep meeting us if they have any doubts. ನಮ್ಮನ್ನು ಇದೇ ಟೈಮಲ್ಲಿ ನೀವು ಕಾಣಬೇಕು ಅಂತ ಹಾಗೇನೂ ಇಲ್ಲ. ನಾವು ಡಯಟ್ ಚಾರ್ಟ್ ಅವರಿಗೆ ಮಾಡಿ ಕೊಟ್ರೆ ಅವ್ರು ನಮ್ಮನ್ನು ಕಾಣಬೇಕು ಅಂತಾರೆ ಎನಿ ಟೈಮ್ ದೇ ಕ್ಯಾನ್ ಕಮ್. ದೇರ್ ಇಸ್ ನಥಿಂಗ್ ಲೈಕ್ ದೇ ಹ್ಯಾವ್ ಟು ಸಿ ಅಸ್ ಆಫ್ಟರ್ 6 months or 1 year. ಅದೇನೂ ಇಲ್ಲ. ಇನ್ನು ನೀವು ಹೇಳಿದ್ರಿ ಒಬ್ಬರಿಂದ ಒಬ್ಬರಿಗೆ ಅವರ ಡಯಟ್ ಚಾರ್ಟ್ ಏನಿರುತ್ತೆ ಅಥವಾ ಡಯಟ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ ಅಂತ. ಒಬ್ಬ ಮನುಷ್ಯನ ಡಯಟ್ ಪ್ಯಾಟರ್ನ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತಾ? ಆಗ್ಬೋದು, ಆಗ್ತದೆ. ಸಿ ಫಾರ್ ಎಕ್ಸಾಂಪಲ್ ಡಯಟ್ ಮಾಡಿ ಮಾಡಿ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬಂದಿದೆ ಅಂತ ಆದ್ರೆ ಮೇ ಬಿ ಐ ವಿಲ್ ಇನ್ಕ್ರೀಸ್ ಲಿಟಲ್ ಅಮೌಂಟ್ ಆಫ್ ರೈಸ್ ಇನ್ ಫುಡ್, or maybe I can include little chapati in his food, or maybe I can tell you can take a small piece of sweet if you want occasionally. I can use those words in case if I feel he has taken care of himself properly. Chances ಇದೆ. ಇನ್ ಕೆಲವರು ಡಯಟ್ ಮಾಡಿ ಸಮೇತ ದೇ ಹ್ಯಾವ್ ಪುಟ್ ಆನ್ ವೇಟ್ ಅಂತ ಆದ್ರೆ ಅವ್ರು ಏನೋ ಮಾಡ್ತಿಲ್ಲ ಅಂತ ಆಯ್ತು. ಐ ಕ್ಯಾನ್ ಕಟ್ ಡೌನ್ ಯುವರ್ ಫುಡ್. ಸಿ ನಾನು ಇಷ್ಟು ಕೊಟ್ಟು ನೀನ್ ಮಾಡ್ಲಿಲ್ಲ ಡಯಟ್, ಐ ಆಮ್ ಟೇಕಿಂಗ್ ಡೌನ್, ಒಂದ್ ಚಪಾತಿ ತೆಗಿತೀನಿ. ಯು ಹ್ಯಾವ್ ಟು ಡೂ ಡಯಟ್, ಯು ಹ್ಯಾವ್ ಟು ಡೂ ಎಕ್ಸರ್ಸೈಸ್, ಅದರ್ವೈಸ್ ಐ ವಿಲ್ ಕಟ್ ಡೌನ್ ಮೋಸ್ಟ್ ಆಫ್ ಯುವರ್ ಫುಡ್ಸ್. ಸೊ plus and minus will be there depending on the way they are responding or the way ಅವ್ರು ಅದನ್ನ ಹೇಗೆ ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿ we can change the diet charts. ಸರಿ. ಸೊ ಅವರ ಬಾಡಿಲಿ ಚೇಂಜಸ್ ಆದವಾಗ ಇಟ್ ಇಸ್ ನೈಸ್ ದಟ್ ದೇ ಕಮ್ ಅಂಡ್ ಸಿ ಯು, ಸೊ ದಟ್ ಅವರಿಗೆ ಗೊತ್ತಾಗುತ್ತೆ ಅವರಿಗೆ they will be once they are positive they should come and see us and they will come and see us. They come and tell us, madam ಒಳ್ಳೆದಾಯ್ತು, ಶುಗರ್ ಲೆವೆಲ್ಸ್ ಕಂಟ್ರೋಲಿಗೆ ಬಂದಿದೆ and I am doing the diet exercise. ಅದನ್ನ ನೀವು ಬರೀ ಡಯಟ್ ಮಾಡಿದ್ರೆ it is a 100% failure. I can tell you, assure you that diet should go with exercise. It is just like two wheels of a vehicle. If one stops, the other one will just stop. Only if both turn together, there is some miracle happening. Otherwise, it's a waste. Or ಸುಮ್ಮನೆ ಟ್ರೈ ಮಾಡೋದೇ ಬೇಡ. So they have to do proper dieting, proper exercise. Both should go together. ಸರಿ. ಇನ್ನು ನಿಮ್ಮ ಅನುಭವದ ಪ್ರಕಾರ, ಸಂಶೋಧನೆ ಪ್ರಕಾರ ರಕ್ತದಲ್ಲಿ ಇರುವಂತ ಸಕ್ಕರೆ ಪ್ರಮಾಣನ ಎಷ್ಟರ ಮಟ್ಟಿಗೆ ಪಥ್ಯಾಹಾರ ನಿರ್ಧರಿಸುತ್ತೆ? ಸಕ್ಕರೆ ಪ್ರಮಾಣವನ್ನು ನಮ್ಮ ಫುಡ್ ಅಲ್ಲಿ ಪ್ರಮಾಣದ ನಿಯಂತ್ರಣನ ಮಾಡ್ಕೋಬಹುದು, ಎಷ್ಟು ಮಟ್ಟಿಗೆ ಮಾಡ್ಕೋಬಹುದು ಅಂತ ಅನ್ಸುತ್ತೆ? ಇಟ್ ಈಸ್ ಪಾಸಿಬಲ್. ಐ ಕ್ಯಾನ್ ಟೆಲ್ ಯು ಇಟ್ ಈಸ್ 90% ಅವರ್ ಫುಡ್ ಡಿಸೈಡ್ಸ್ the amount of, but if you are not diabetic you should not worry, the body will look after it. But if you are a diabetic, your food will decide everything. What kind of food ನೀನು ಯಾವ ರೀತಿ ಆಹಾರ ತಗೊಳ್ತಾ ಇದ್ದೀರಿ ಅಂತ ಅದು ನಮ್ಮದು ರೀತಿಯ ಒಂದು ಬ್ಲಡ್ ರಿಪೋರ್ಟ್ ಹೇಳ್ತಾ ಇದೆ, ನೀವು ಆಹಾರ ಸರಿ ತಗೊಳ್ತಾ ಇಲ್ಲ, ನಿಮ್ಮ ಶುಗರ್ ಲೆವೆಲ್ಸ್ ಮೇಲೆ ಹೋಗಿದೆ. ಸೊ ದಟ್ ಈಸ್ ಫುಡ್ ಇಸ್ ಎವ್ರಿಥಿಂಗ್. As I told you, food is very important to decide ನಿಮ್ಮದು ಶುಗರ್ ಲೆವೆಲ್ಸ್ ಎಷ್ಟು ಕಂಟ್ರೋಲ್ ಅಲ್ಲಿ ಇದೆ. ನೀವು ಫುಡ್ ಅನ್ನು ಸರಿಯಾಗಿ ತಗೊಳ್ಳಿಲ್ಲ, ನೀವು ಸ್ವೀಟ್ ತಿಂತಾ ಇದ್ದೀರಿ, ಅಥವಾ ನೀವು ಸರಿಯಾಗಿ ಎಕ್ಸರ್ಸೈಸ್ ಮಾಡ್ಲಿಲ್ಲ, ಅಥವಾ ನಿಮ್ಮದು ಫುಡ್ ಲೆವೆಲ್ ತುಂಬಾ ಬ್ಯಾಡ್ ಆಗಿದೆ, ಜಂಕ್ ಫುಡ್ಸ್ ತಿಂತಾ ಇದ್ದೀರಿ, ಹೊರಗಿನ ಆಹಾರಗಳು ತುಂಬಾ ತಿಂತಾ ಇದ್ದೀರಿ ಅಂತಾರೆ, ಶುಗರ್ ಲೆವೆಲ್ಸ್ ವಿಲ್ ಜಸ್ಟ್ ಶೂಟ್ ಅಪ್. That itself is an to tell that it will show in the report. ಸರಿ. ಇನ್ನು ಕರೆಕ್ಟಾಗಿ ಪಥ್ಯಾಹಾರ, ಹಾಗೆ ನೀವು ಹೇಳಿದ್ರಿ ಅದರೊಟ್ಟಿಗೆ ಎಕ್ಸರ್ಸೈಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಪಥ್ಯಾಹಾರ ಮತ್ತೆ ವ್ಯಾಯಾಮ ಕರೆಕ್ಟಾಗಿ ಮಾಡ್ಕೊಂಡು ಶುಗರ್ ಕಂಟ್ರೋಲ್ ಇಟ್ಕೊಂಡ್ರೆ ಇನ್ ಡಯಾಬಿಟಿಸ್ ಮೆಡಿಕೇಶನ್ಸ್ ಏನಿರುತ್ತೆ ಅದರ ಪ್ರಮಾಣ ಕಮ್ಮಿ ಆಗುವಂಥದ್ದು ಅಥವಾ ಅದನ್ನ ಅವಾಯ್ಡ್ ಮಾಡುವಂತ ಸಾಧ್ಯತೆ ಇರುತ್ತಾ? ದ್ಯಾಟ್ ಐ ಥಿಂಕ್ ಸೊ, ಎಸ್, ಸಾಧ್ಯತೆಗಳು ಇರಬಹುದು. ನಾನೀಗ ಹೇಳಿದ ಹಾಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಸಮೇತ ಇನ್ ಕೇಸ್ ಅದು ಬಾರ್ಡರ್ ಲೈನ್ ಶುಗರ್ ಅಂತ ಇದ್ದ, ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತ ಇದ್ರೆ, ಡಾಕ್ಟರ್ಸ್ ವಿಲ್ ವೇಟ್ ಫಾರ್ ಸಮ್ ಟೈಮ್ಸ್. ದೇ ವಿಲ್ ಟೆಲ್ ದ ಪೇಷಂಟ್, ನೀವು ಫಸ್ಟ್ ಡಯಟ್ ಮಾಡಿ ಶುಗರ್ ಲೆವೆಲ್ಸ್ ಕಂಟ್ರೋಲಿಗೆ ತನ್ನಿ, ದೆನ್ ವಿ ವಿಲ್ ಡಿಸೈಡ್ ನಿಮ್ಮನ್ನ ಮೆಡಿಕೇಶನ್ಸ್ ಅಲ್ಲಿ ಹಾಕ್ಬೇಕಾ ಬೇಡವಾ. ಇನ್ ಕೇಸ್ ಇವರು ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋದ್ರು ಅಂತಾದ್ರೆ
ಮೇ ಬಿ ದೇ ವಿಲ್ ಡಿಸೈಡ್ ವೆದರ್ ಪೇಷಂಟಿಗೆ ಮೆಡಿಕೇಶನ್ ಹಾಕ್ಬೇಕಾ ಬೇಡವಾ, ಬಿಕಾಸ್ ದಟ್ ಆಲ್ ಡಿಪೆಂಡ್ಸ್ ಆನ್ ಡಾಕ್ಟರ್ಸ್ ವ್ಯೂ ಪಾಯಿಂಟ್. ಸೊ ಡಯಟ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಐ ಹ್ಯಾವ್ ಸೀನ್ ಡಾಕ್ಟರ್ಸ್ ಸೇಯಿಂಗ್ ಬೇಡ ನೀವು ಡಯಟೇ ಮಾಡಿ ಸಾಕು. ಐ ಹ್ಯಾವ್ ಸೀನ್ ಡಾಕ್ಟರ್ಸ್ ಟೆಲಿಂಗ್ ದಿಸ್ ಟು ದ ಪೇಷಂಟ್ಸ್, ಇಲ್ಲ ನೀವು ಡಯಟ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ, ಡಯಟ್ ಕರೆಕ್ಟ್ ಆಗಿ ಮಾಡಿ, ಕರೆಕ್ಟ್ ಎಕ್ಸರ್ಸೈಸ್ ಮಾಡಿ, ನಿಮ್ಗೆ ಮೆಡಿಕೇಶನ್ ಬೇಡ. ಇನ್ನು ಕೆಲವರು ಹೇಳ್ತಾರಿಲ್ಲ ನೀವು ಎರಡೂ ಮಾಡಲಿಲ್ಲ ವಿ ವಿಲ್ ಸ್ಟಾರ್ಟ್ ವಿತ್ ಮೆಡಿಸಿನ್ಸ್. ದಟ್ ಆಲ್ಸೋ ಐ ಹ್ಯಾವ್ ಸೀನ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ ದಟ್ ಶುಗರ್ ಲೆವೆಲ್ಸ್ ಆರ್ ಆನ್ ಕಂಟ್ರೋಲ್, ನೀವು ಮೆಡಿಕೇಶನ್ಸ್ ತಗೊಂಡು ಮೆಡಿಕೇಶನ್ಸ್ ಅದನ್ನ ಕಮ್ಮಿ ಮಾಡೋದು ಕೆಲವರು ಅದನ್ನ ಮಾಡ್ತಾರೆ. So it all depends on you than the doctor or the dietitian. If you can look after yourself, then it is a great job. ಸೊ ಎಲ್ಲ ಒಂದ್ ಕಡೆ ಡಯಟ್ ಅನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ, ಪಥ್ಯಾಹಾರ ಫಾಲೋ ಮಾಡಿದ್ರೆ ಮೆಡಿಕೇಶನ್ಸ್ ಔಷಧಿಗಳು ನೆಸೆಸರಿ ಇರ್ಲಿಕ್ಕಿಲ್ಲ ಶುಗರ್ ಕಂಟ್ರೋಲ್ಗೆ ಅಂತ ಹೇಳ್ತಾರೆ. ಸರಿ, ಇನ್ನು ನಿಮ್ಮ ಅನುಭವದಂತೆ ಮಧುಮೇಹಿಗಳಿಗೆ ನೀವು ಸಾಮಾನ್ಯವಾಗಿ ಕೊಡುವಂತ ಸಲಹೆಗಳೇನು? ಫುಡ್ ಅನ್ನು ಟೈಮಿಗೆ ತಗೊಳ್ಳುವಂಥದ್ದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. 3 ದೊಡ್ಡ ಆಹಾರ ಬದಲು 5 ಸಣ್ಣ ಆಹಾರ, ತರಕಾರಿಗಳ ಒಂದು ಸೇವನೆ, ಲ್ಯಾವಿಶ್ ಹೇಳ್ತಾರಲ್ಲ, ಯಾವ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೆ ತರಕಾರಿಗಳು, ಅದೇ ನಾನು ಕೆಲವು ತರಕಾರಿಗಳು ಬಿಟ್ಟು ಯಾವ ರಿಸ್ಟ್ರಿಕ್ಷನ್ ಇಲ್ಲ ತರಕಾರಿಯನ್ನು ಸೇವನೆ ಮಾಡುವಂಥದ್ದು, ಸಲಾಡ್ ರೂಪದಲ್ಲಾಗ್ಲಿ ಸಾಂಬಾರಲ್ಲಾಗ್ಲಿ ದಿನಕ್ಕೆ ಒಂದು 2-3 ಬಗೆಯ ತರಕಾರಿ ಸೊಪ್ಪುಗಳು, ನೀರು ಒಳ್ಳೆ ಕುಡಿಯುವಂಥದ್ದು. ಈಗ ನೀರು ಕುಡಿಯೋದು ಕಮ್ಮಿ ಆಗಿದೆ. ಮೋಸ್ಟ್ ಆಫ್ ಅಸ್ ವಿ ಡೋಂಟ್ ಡ್ರಿಂಕ್ ವಾಟರ್. ವಿ ಫೀಲ್ ವಾಟರ್ ಕುಡಿದ್ರೆ ನಾವು ಟಾಯ್ಲೆಟ್ಗೆ ಹೋಗ್ಬೇಕು. ಸೊ ಬಿಸಿ ವಿ ಆರ್ ಆಲ್, ನಮ್ಗೆ ಅದು ಕುಡಿಲಿಕ್ಕೂ ಪುರ್ಸೋತಿಲ್ಲ. ಸೊ ನೀರು ಸರಿ ಕುಡಿಯುವಂಥದ್ದು. ಈಗ ನೀರು ಕುಡಿಬೇಕು ಅಂತ ಆದ್ರೆ ಇನ್ ಕೇಸ್ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತಾರೆ, ದೇ ಅಗೇನ್ ಹ್ಯಾವ್ ರಿಸ್ಟ್ರಿಕ್ಷನ್ ಫಾರ್ ವಾಟರ್ ವಿಚ್ ದೇ ಹ್ಯಾವ್ ಟು ಲುಕ್ ಇನ್ ಟು. ಅದರ್ಸ್ ಇಫ್ ದೇರ್ ಓನ್ಲಿ ಡಯಾಬಿಟೀಸ್ ದೇ ನಾಟ್ ಟು ವರಿ ಅಬೌಟ್ ವಾಟರ್, ದೇ ಕ್ಯಾನ್ ಡ್ರಿಂಕ್ ಅರೌಂಡ್ 2 liters ಆಫ್ ವಾಟರ್ ಎವ್ರಿ ಡೇ. ದೇ ಹ್ಯಾವ್ ಟು ಡ್ರಿಂಕ್ 2 liters ಆಫ್ ವಾಟರ್. ಇನ್ನು ಫುಡ್ ಅನ್ನು ಟೈಮಿಗೆ ತಗೊಳ್ಳುವಂಥದ್ದು, ಫುಡ್ಡಿನ ಮಧ್ಯದಲ್ಲಿ ಹಣ್ಣು ತಗೊಳ್ಳುವಂಥದ್ದು, ಫುಡ್ ಜೊತೆಗೆ ಹಣ್ಣು ಬೇಡ. ಒಂದು 10 ಗಂಟೆಗೆ, ಒಂದು ಸಾಯಂಕಾಲ 6 ಗಂಟೆಗೆ, ಮತ್ತೆ ರಾತ್ರಿ ಹೊತ್ತಿಗೆ ಜಾಸ್ತಿ ತಗೊಳ್ದೇ ಇರುವಂಥದ್ದು. ಮಧ್ಯಾಹ್ನ ಸ್ವಲ್ಪ ಅನ್ನ ತಗೊಳ್ಬಹುದು. ಯಾವ ಡಯಾಬಿಟಿಕ್ಗೂ ನಾವು ಅನ್ನ ತಗೊಳ್ಬೇಡಿ ಅಂತ ಹೇಳಲಿಲ್ಲ, ಪ್ರಮಾಣ ಕಮ್ಮಿ ಹೇಳ್ತೇವೆ ಅಷ್ಟೇ. ಅದೇ ರಾತ್ರಿ ಆದಷ್ಟು ಅನ್ನವನ್ನು ಬಿಟ್ಟು ಬರೀ ಚಪಾತಿ, ಅದು ನಮ್ಗೆ ಸಹ ಒಳ್ಳೇದು. ನಾನು ನಮ್ಮ ಅದರ್ ಪೇಷಂಟ್ಸಿಗೆ ಸಹ ಹೇಳ್ತೇವೆ, ರಾತ್ರಿ ಹೊತ್ತು ಅನ್ನ ಬೇಡ, ಅನ್ನ ವಿಲ್ ಜಸ್ಟ್ ಗೋ ಆನ್ ಸಿಟ್ ಅಂಡ್ ಬಿಕಮ್ಸ್ ಈಟಿಂಗ್ ಬಿಕಮ್ಸ್ ಫ್ಯಾಟ್. ಚಪಾತಿ 2 ತಗೊಳ್ಬಹುದು. ತರಕಾರಿಗಳು ತುಂಬಾ ತಗೊಳ್ಳಿ, ಒಂದು ಗ್ಲಾಸ್ ಹಾಲು ತಗೊಳ್ಳಿ. ಕೆಲವರು ಹೇಳ್ತಾರೆ ನಮ್ಗೆ ಮಧ್ಯರಾತ್ರಿ ಹಶು ಆಗುತ್ತೆ. ಎಸ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಟೇಕ್. ಯೂಶಲಿ ಟೆಲ್ ದೆಮ್ ಬಿಸ್ಕೆಟ್ಸ್ ತಗೊಳ್ಬಹುದು. ಬಿಸ್ಕೆಟ್ ಅಲ್ಲಿ ಸಮೇತ ವಿ ಹ್ಯಾವ್ ಈಗ ಮಾರ್ಕೆಟ್ ಅಲ್ಲಿ ಈಗ ಬಿಸ್ಕೆಟ್ಸ್ ಕಾಲ್ಡ್ ವಿಚ್ ಇಸ್ 0 sugar ಬಿಸ್ಕೆಟ್ಸ್, ಅಲ್ಲಿ ಶುಗರೇ ಇಲ್ಲ. ದೋಸ್ ಟೈಪ್ ಆಫ್ ಬಿಸ್ಕೆಟ್ಸ್ ಆರ್ ದೇ ವಿಚ್ ಇಸ್ ಹೈ ಇನ್ ಫೈಬರ್. ಯು ಜಸ್ಟ್ ಈಟ್ 2 biscuits, ಯು ಆರ್ ಡನ್. ಸೊ ಅಂತ ಬಿಸ್ಕೆಟ್ಸ್ ನಾವು ಅವರಿಗೆ ಬರೆದು ಕೊಡ್ತೇವೆ, ನೀವು ಅಂತ ಬಿಸ್ಕೆಟ್ ತಗೊಳ್ಬಹುದು. ತುಂಬಾ ಹಶು ಆದ್ರೆ ಮಧ್ಯದಲ್ಲಿ ಹಣ್ಣಿಲ್ಲ ಆಮೇಲೆ ಅಂತಾರೆ ಮೊಳಕೆ ಕಾಳು ತಿನ್ಬೋದು, ಸ್ವಲ್ಪ ಲಿಂಬೆ ರಸ ಹಾಕಿ ಮೊಳಕೆ ಕಾಳು ತಿನ್ನಿ. So all this small tips we usually give the patients, not to worry much but take food in time. ಯಾವ ಆಹಾರವನ್ನು ಮಧ್ಯೆ ಬಿಡದೆ, ಉಪವಾಸ ಮಾಡದೆ, ತುಂಬಾ ತಗೊಂಡೆ ನಾನು ಮಧ್ಯಾಹ್ನ ತಿನ್ನಲ್ಲ ಅದೆಲ್ಲ ಯಾವುದು ಮಾಡದೆ, ಫುಡ್ ಅನ್ನು ಟೈಮಿಗೆ ಸರಿಯಾಗಿ ಆಹಾರ ತಗೊಂಡು ಸರಿಯಾಗಿ ಅವರನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ, ಅವರಿಗೆ ಆಗುವಂತ ಒಂದು ದೊಡ್ಡ ಸಹಾಯ. ಸರಿ ಸುವರ್ಣ ಅವರೇ, ನಮ್ಮ ಕಾರ್ಯಕ್ರಮ ಬಂದು ಮಧುಮೇಹ ರೋಗನ ಕಂಟ್ರೋಲ್ ಇಟ್ಕೊಳ್ಳಕ್ಕೆ ಒಂದು ಮುಖ್ಯವಾದ ಪಾತ್ರ ವಹಿಸುವುದು ಪಥ್ಯಾಹಾರ. ಇದರ ಬಗ್ಗೆ ಮಧುಮೇಹಿಗಳಿಗೆ ನಮ್ಗೆಲ್ಲರಿಗೂ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ನಿಮಗೆ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮ್ಗೆ ಎಲ್ಲರಿಗೂ ಉಪಯೋಗಕಾರಿಯಾಗಿದೆ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.